ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ಮೇ ಹೃದಂಬರೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಸಾರಾಂಶವನ್ನು ಒಂದೊಂದು ದಿನಗಳಲ್ಲಿ ಒಂದೊಂದು ಅಧ್ಯಾಯಕ್ಕೆ ಎಂತೆಂಬಂತೆ ಕಳೆದ ವರ್ಷ ಗೀತಾ ಜಯಂತಿಯ ಸಂದರ್ಭದಲ್ಲಿ ನಾವು ಪ್ರವಚನವನ್ನು ಮಾಡಿದ್ವಿ. 10 ದಿನಗಳ ಕಾಲಾವಧಿಯಲ್ಲಿ 10 ಅಧ್ಯಾಯಗಳವರೆಗೆ ವಿಷಯ ನಿರೂಪಣೆಯನ್ನು ಮಾಡಲಾಗಿತ್ತು. ಉಪಸಂಹಾರವನ್ನು ಮಾಡುವಾಗ ಮುಂದಿನ 8 ಅಧ್ಯಾಯಗಳನ್ನು ಸೇರಿ ಸಂಕ್ಷಿಪ್ತವಾಗಿ ಹೇಳಲಾಗಿತ್ತು. ಆದರೆ ಹೇಗೆ ಭಗವದ್ಗೀತೆಯ ಪ್ರಾರಂಭದ 10 ಅಧ್ಯಾಯಗಳು ಮುಖ್ಯನೋ ಹಾಗೆಯೇ ಮುಂದಿನ ಇನ್ನು 8 ಅಧ್ಯಾಯಗಳು ಕೂಡ ಮುಖ್ಯ ಅಂತಾದುದರಿಂದ ಈ ಬಾರಿ ಆ ಉಳಿದ 8 ಅಧ್ಯಾಯಗಳ ಸಾರಾಂಶವನ್ನು ದಿನಕ್ಕೊಂದು ಅಧ್ಯಾಯದಂತೆ ನಿರೂಪಣೆ ಮಾಡ್ತಾ ಇದ್ದೀವಿ. ಹನ್ನೊಂದನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಇದು ವಿಶ್ವರೂಪಾಧ್ಯಾಯ ಅಂತ ಪ್ರಸಿದ್ಧವಾದಂತಹದ್ದು. ಭಗವದ್ಗೀತೆಯ ಮಹತ್ವ, ಭಗವದ್ಗೀತೆಯಲ್ಲಿರುವ ವಿಷಯಗಳ ವಿಭಾಗ ಮೊದಲಾದಂತಹ ಕೆಲವ ಪರಿಚಾಯಕ ಅಂಶಗಳನ್ನು ಹಿಂದೆ ನಾವು ಹೇಳಿದ್ದರಿಂದ ಮತ್ತೆ ಈ ಬಾರಿ ಅದನ್ನು ಪುನರಾವೃತ್ತಿಗೊಳಿಸೋದಿಲ್ಲ. ಕೇವಲವಾಗಿ 11ನೇ ಅಧ್ಯಾಯಕ್ಕೆ ಸಾಕ್ಷಾತ್ತಾಗಿ ಪ್ರವೇಶವನ್ನು ಮಾಡಿ ಅಲ್ಲಿ ಬಂದಿರುವ ವಿಚಾರಗಳನ್ನು ಹೇಳ್ತೀವಿ. ಭಗವಂತನ ಸರ್ವೋತ್ತಮತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ನಮಗೆ ಈ 11ನೇ ಅಧ್ಯಾಯ ತಿಳಿಸಿಕೊಡ್ತಾ ಇದೆ. ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸರ್ವಗತನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಇತ್ಯಾದಿ ರೀತಿಯಿಂದ ನಾವು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಯಾವ ರೀತಿಯಾಗಿ ಪರಮಾತ್ಮನ ಸ್ವರೂಪವನ್ನು ತಿಳಿದುಕೊಳ್ತೇವೋ ಅದೇ ತರಹದ ನಿರೂಪಣೆ ನಮಗಿಲ್ಲಿ 11ನೆಯ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ದೊರಕುತ್ತಾ ಇದೆ. ಅರ್ಜುನನ ಅಪೇಕ್ಷೆಯಂತೆ ಕೃಷ್ಣ ಅವನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ. ವಿಶ್ವರೂಪ ಅಂತಂದರೆ ಎಲ್ಲ ಕಡೆಗೆ ಹರಡಿರುವ ವ್ಯಾಪ್ತವಾದ ರೂಪ ಅಂತರ್ಥ. ಪೂರ್ಣವಾದ ರೂಪ ಅಂತರ್ಥ.
ಸಾಮಾನ್ಯವಾಗಿ ಕೃಷ್ಣನ ಸಣ್ಣ ರೂಪವನ್ನು ನೋಡ್ತಾ ಇದ್ದರು ಎಲ್ಲರೂ ಕೂಡ. ಸಣ್ಣ ರೂಪ ಅಂದ್ಕೂಳೆ ತೀರ ಕುಳ್ಳ ಅಂತರ್ಥ ಅಲ್ಲ. ಮತ್ತೆ ಆಗಿನ ಯುಗ ಪ್ರಮಾಣಕ್ಕೆ ತಕ್ಕಂತೆ ಇರುವ ರೂಪವನ್ನು ಎಲ್ಲರೂ ನೋಡ್ತಾ ಇದ್ರು. ಆದರೆ ಭಗವಂತನಿಂದಲೇ ಈ ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳೆಲ್ಲ ಆಗ್ತವೆ ಅಂತನ್ನುವ ವಿಚಾರವನ್ನು ಕೇಳಿ ತಿಳಿದುಕೊಂಡ ಅರ್ಜುನನಿಗೆ ಅಂತಹ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಕಾರಣನಾದ ಭಗವಂತನ ವ್ಯಾಪ್ತ ರೂಪವನ್ನು ನೋಡಬೇಕು ಅಂತ ಅಪೇಕ್ಷೆ ಆಯಿತು. ಅರ್ಜುನ ಅಂದ, ಭಗವಂತ ನನ್ನ ಕರ್ಣಗಳಿಗೆ ಅಮೃತಪಾನವನ್ನು ಮಾಡಿಸ್ಬಿಟ್ಟಿದೀಯ, ನನ್ನ ಕಣ್ಣಿಗೂ ಒಂದಿಷ್ಟು ಅಮೃತಪಾನವನ್ನು ಮಾಡಿಸು ಅಂತ. ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಭಗವಂತನ ವಿಶೇಷವಾದ ಅಧಿಷ್ಠಾನ ಅಂತಾದ ಗುರುಗಳು ಎದುರಿಗೆ ಕೂತು ಉಪದೇಶವನ್ನು ಮಾಡಿದರೆ ಸಜ್ಜನರ ಮನಸ್ಸಿನಲ್ಲಿರುವ ಅಜ್ಞಾನ ವಿಪರೀತ ಜ್ಞಾನಗಳೆಲ್ಲ ಹೋಗ್ತಾವಂತೆ. ಇನ್ನು ಸಾಕ್ಷಾತ್ ಭಗವಂತನೇ ಎದುರಿಗೆ ನಿಂತು ಉಪದೇಶ ಮಾಡಿದರೆ ಅಜ್ಞಾನ ವಿಪರೀತ ಜ್ಞಾನಗಳು ಹೋಗದೇ ಇರುತ್ತಾ? ನನಗೆಲ್ಲ ಸಮಸ್ಯೆಗಳು ಹೊರಟಾಯಿತು ಅಂದ ಅರ್ಜುನ. ಎಲ್ಲ ಬರೋದು ಎಲ್ಲಿ ಹೇಳಿ? ಧರ್ಮ ಅಧರ್ಮ ಅಂತನ್ನುವ ವಿಭಾಗ ಇದು ನಾವು ಮಾಡಿಕೊಂಡ ವಿಭಾಗ ಅಲ್ಲ. ಲೋಕದ ವ್ಯವಸ್ಥೆಗಾಗಿ ಭಗವಂತ ಮಾಡಿದ ವಿಭಾಗ ಅದು. ಲೋಕದ ವ್ಯವಸ್ಥೆಗೆ ಧರ್ಮಾಧರ್ಮ ವಿಭಾಗ ಹೇಗೆ ಮಾಡಬೇಕು ಅಂತನ್ನೋದನ್ನು ಲೋಕವನ್ನು ಹುಟ್ಟಿಸಿದ ಆ ಭಗವಂತನೇ ಬಲ್ಲ. ಅದಕ್ಕೆ ಅಂತಹ ನಿನ್ನ ರೂಪದ ಮಹಿಮೆಯನ್ನು ಕೇಳಿದ್ದಾಯಿತು, ಒಂದ್ಸರಿ ನೋಡಿಬಿಡ್ತೀನಿ ಎಂದ. ಅದು ಕೂಡ ತೋರಿಸು ಅಂತ ಹೇಳಲಿಲ್ಲ ಅವನು. ನನಗೆ ನೋಡೋದಕ್ಕೆ ಸಾಧ್ಯ ಇದ್ದರೆ, ನನಗೆ ಅದನ್ನು ನೋಡುವ ಶಕ್ತಿ ಇದ್ದರೆ ತೋರಿಸು ಅಂತ. ವೇದವ್ಯಾಸ ದೇವರು ಯಥಾಸ್ಥಿತವಾಗಿ ಅರ್ಜುನನ ವಾಕ್ಯವನ್ನು ಭಗವದ್ಗೀತೆಯಲ್ಲಿ ಸೇರಿಸ್ಬಿಟ್ಟು ನಮಗೆ ತೋರಿಸ್ಕೊಟ್ರು. ಏನು ಅಂದರೆ, ಏನೂ ಇಲ್ಲ ರೀ, ಮೊನ್ನೆ ಹುಟ್ಟಿದೀವ ಇಲ್ಲ ನೋಡ್ರಿ, ದೇವರ ದರ್ಶನ ನಮಗೆ ಆಗ್ತಾನೇ ಇಲ್ಲ. ನಾವೆಷ್ಟು ಸಾಧನೆ ಮಾಡಿದ್ದೀವಿ, ಏನು ಕಥೆ, ದೇವರ ದರ್ಶನ ನಮಗೆ ಯಾವತ್ತೋ ಆಗಬೇಕಾಗಿತ್ತು, ಇನ್ನೂ ತನಕ ಆಗ್ತಾ ಇಲ್ಲ ಅಂತ ದೇವರ ಮೇಲೆ ನಾವು ಆಪಾದನೆಯನ್ನು ಮಾಡ್ತೇವೆ. ಇನ್ನೂ ಕೆಲವು ಬಾರಿ ಏನಾಗುತ್ತೆ ಗೊತ್ತಾ, ದೇವರು ಸಾಕ್ಷಾತ್ ದರ್ಶನ ಕೊಡೋದು ಬೇಡ ರೀ, ನಮ್ಮಂತಹ ಪರಮ ಭಾಗವತರು ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಾವು ಬಂದಿದ್ದೀವಿ ಅಂತ ಗೊತ್ತಾಗತ್ತೋ ಇಲ್ಲ ದೇವರಿಗೆ? ಇಡೀ ಜಗತ್ತು ಬಂದಿದ್ದು ಗೊತ್ತಾಗತ್ತಂತವನಿಗೆ ನಾವು ಬಂದಿದ್ದು ಗೊತ್ತಾಗಲ್ಲೇನು? ನಾವು ಬಂದಿದ್ದೀವಿ ಅಂತನ್ನೋದನ್ನು ತಿಳ್ಕೊಂಡು ಯಾರಿಗಾದರೂ ಪ್ರೇರಣೆ ಮಾಡಿ ಕಳಿಸಿ ನಮ್ಮನ್ನು ಒಳಗೆ ಕರೆಸಿ ಮರ್ಯಾದೆ ಮಾಡಿ ನಿಲ್ಲಿಸಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಪ್ಪ ಅಂತ ಹೇಳಿ ನೋಡ್ಕೊಂಡು ಹೋಗಪ್ಪ ಅಂತ ಕಳಿಸ್ಬೇಕಾ ಬೇಡ? ಇಲ್ಲೇಲ್ಲ ರೀ, ಯಾವನೋ ತೇಬ್ಯ ಬಂದ, ಅವನಿಗೆ ಏನೇನು ಸಂಸ್ಕಾರ ಇಲ್ಲ, ಏನೇನು ಇಲ್ಲ, ಗಂಟೆಗಟ್ಟಲೆ ನಿಲ್ಲಿಸ್ತಾರೆ ಅವನನ್ನು. ನಾವು ಬೆಳಗ್ಗೆ ಎದ್ದು ಸ್ನಾನಾಗಿನ ಮಾಡಿ ಎದ್ದುಕೊಂಡು ಹೋದ್ರೆ ದಬ್ಬಿದ್ರು ಹೊರಗೆ ಬಂದು ಬಿದ್ದಿರ್ತೀವಿ ನಾವು. ಯಾಕಪ್ಪ ಇದೆಲ್ಲ ಅನ್ಯಾಯ, ಇದು ನಾವೇ ತಿಳ್ಕೊಂಬಿಡೋದು. ಯಾರು ಏನು ಕೇಳೋರೆ, ಇಂಥದ್ದಕ್ಕೆಲ್ಲ ದೇವ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, ಅರ್ಜುನನ ವರ್ತನೆಯಿಂದ ನಾವು ತಿಳಿಬೇಕಾದದ್ದೇನು ಗೊತ್ತಾ, ನಾವು ಎಷ್ಟೇ ಸಾಧನೆಯನ್ನು ಮಾಡಿದರೂ ಕೂಡ ಅದು ಅತ್ಯಲ್ಪವಾದದ್ದು. ನಾವು ಮಾಡಿದ ಸಾಧನೆಗೆ ದೇವರು ತನ್ನ ದರ್ಶನವನ್ನು ಯಾವುದೇ ಒಂದು ರೂಪದಲ್ಲಿ ನೀಡ್ತಾನೆ ಅಂತಂದರೂ ಕೂಡ ಅದು ಅಮೂಲ್ಯವಾದದ್ದು ಅನ್ನುವ ಭಾವನೆ ನಮ್ಮಲ್ಲಿ ಇದ್ದರೆ
ನಾವು ಅಲ್ಪರು ಅಂತನ್ನುವ ಭಾವನೆ ನಮ್ಮಲ್ಲಿ ಇದ್ದರೆ ಅದರಿಂದ ಭಗವಂತ ಪ್ರಸನ್ನನಾಗ್ತಾನೆ. ನಾವೇನು ಸಾಧನೆ ಮಾಡಿದ್ದೀವಿ ಅಂಥೇಳಿ ದೇವರು ಬಂದು ನಮಗೆ ದರ್ಶನ ಕೊಡಬೇಕು? ಅರ್ಜುನನಂತಹ ಅರ್ಜುನ ಅಂದ, ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಮವ್ಯಯಂ. ಒಂದು ಪಕ್ಷ ನನಗೆ ನಿನ್ನ ರೂಪವನ್ನು ನೋಡುವ ಶಕ್ತಿ ಇದ್ದರೆ ನನಗೆ ತೋರಿಸು, ಇಲ್ಲದ್ರೇನು ಬೇಡ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಜನ್ಮದಲ್ಲಿ ಇಷ್ಟಿಷ್ಟೇ ಅಂತ ದೇವರು ನಿಯಮನವನ್ನು ಮಾಡಿರ್ತಾನೆ. ಅವನು ತೋರಿಸಲ್ಲ ಅಂತ ಇಟ್ಕೊಂಡ ಅಂದರೆ ಏನು ಪ್ರಯತ್ನ ಮಾಡಿದರೂ ತೋರಿಸಲ್ಲ ತನ್ನನ್ನು. ಇದು ತನ್ನನ್ನು ತೋರಿಸ್ಕೊಳ್ಳೋ ವಿಷಯ ಅಲ್ಲ ರೀ, ಅವನು ಯಾವುದೇ ಒಂದನ್ನು ನಮಗೆ ಒದಗಿಸುವ ವಿಷಯ ಬಂದ್ರೂ ಇಷ್ಟೇ ಅವನು ಮಾಡೋದು ಯಾವಾಗ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ನಿಮಗೆಲ್ಲ ಗೊತ್ತಿರುವಂಥ ಕಥೆನೇ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಟಿದ್ದ. ದಾರಿಯಲ್ಲಿ ಉತ್ತಂಕ ಋಷಿಗಳು ಸಿಕ್ಕರು. ಮರುಭೂಮಿಯಲ್ಲಿ ವಾಸ ಮಾಡಿದ್ರು ಪಾಪ ಅವರು. ನೀರಿನ ವ್ಯವಸ್ಥೆನೇ ಇಲ್ಲ ಕುಡಿಯೋದಕ್ಕೆ ಅಂತ. ಸಿಹಿ ನೀರಂತೂ ಕುಡಿದೇ ಪಾಪ ಎಷ್ಟೋ ದಿವಸ ಆಗಿತ್ತು. ಅಮೃತದ ಬಗ್ಗೆ ಅಪೇಕ್ಷೆ ಇತ್ತವರಿಗೆ. ನೋಡಿ, ದೇವರು ಅಮೃತ ಅವರಿಗೆ ತಲುಪಬಾರದು ಅಂತ ನಿರ್ಣಯ ಇತ್ತು. ನಾನು ನಿಮಗೆ ಕೊಟ್ಟು ಕಳಿಸ್ತೀನಿ, ತಗೊಳ್ಳೋ ಜವಾಬ್ದಾರಿ ನಿಮ್ಮದು ಅಂದ ದೇವರು. ಇಂದ್ರನನ್ನು ಕರೆದು ಹೇಳ್ದ, ನೋಡಪ್ಪ ಇಂದ್ರ, ಅವ್ರಿಗೆ ಅಮೃತ ಬೇಕಂತೆ, ತಗೊಂಡೋಗಿ ಕೊಡು. ದೇವೇಂದ್ರ ಅಂದ, ಅಲ್ಲ ಸ್ವಾಮಿ, ಇದು ದೇವಲೋಕದಲ್ಲಿ ಕುಡಿಯೋಂಥ ಅಮೃತ, ಇದನ್ನು ತಗೊಂಡೋಗಿ ಭೂಲೋಕದಲ್ಲಿರೋ ಒಬ್ಬರು ಋಷಿಗಳಿಗೆ ಕೊಟ್ಟುಬಿಟ್ರೆ ಹೇಗೆ ಅನ್ನ. ಅದಕ್ಕೆ ಕೃಷ್ಣ ಅಂದ, ನೀನು ಯಾಕೆ ಚಿಂತೆ ಮಾಡ್ತಿ, ಅವ್ರಿಗೆ ಕುಡಿಸು ಅಂತ ಹೇಳಿದ್ದೀನಿ ನಾನು, ಅವ್ರಿಗೆ ತೊಗೊಂಡೋಗಿ ಕೊಡು ಅಂತ ಹೇಳಿದ್ದೀನಿ, ಅವ್ರು ತಗೊಳ್ಳಲ್ಲ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ. ಇಂದ್ರ ಬುದ್ಧಿವಂತ, ತಗೊಂಡೋದ. ಬಹಳ ಒಂದು ಥರ ವೇಷವನ್ನು ತಾಳಿ ಅವನು ತಗೊಂಡೋಗಿ ಅದನ್ನು ತನ್ನ ಮೂತ್ರದ್ವಾರದ ಹತ್ರ ಇಟ್ಕೊಂಡು, ಅದರಲ್ಲೇನು ಅವನೇನು ಮೂತ್ರವನ್ನು ಮಾಡೇ ಬಿಡ್ತಾನೆ ಅಂತನ್ನುವಂತೆ ಅವ್ರಿಗೆ ಅನಿಸ್ಬೇಕು, ಆ ಥರ ತೊಗೊಂಡೋದ. ಗುರುಗಳೇ, ನಿಮಗೆ ಕೃಷ್ಣ ಅಮೃತ ಕೊಟ್ಟು ಕಳಿಸಿದ್ದಾನೆ, ಹೊರಟೋಗ, ನನಗೆ ಬೇಡ, ಇದೆ ತೊಗೊಂಡೋಗಂದ್ಬಿಟ್ಟ. ಹೌದಾ, ತೊಗೊಂಡೋಗ್ಬಿಟ್ಟ ಅವನು ಅರ್ಜುನ. ಇಂದ್ರ ತೊಗೊಂಡೋಗ್ಬಿಟ್ಟ ವಾಪಸ್. ಕೃಷ್ಣ ಹೋದವನು ಸ್ವಲ್ಪ ದಿವಸಕ್ಕೆ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬಂದ. ಬೇರೆ ದಾರಿಯಲ್ಲಿ ಬರ್ಬೋದಾಗಿತ್ತಲ್ಲ. ಕೃಷ್ಣ ಅದೇ ದಾರಿಯಲ್ಲಿ ವಾಪಸ್ ಬಂದ. ಯಾಕೆ ಅಂದರೆ ಅವ್ರನ್ನ ಭೇಟಿ ಮಾಡೋಣ ಅಂತ. ಏನು ಉತ್ತಂಕರೇ, ಅಮೃತ ಬಂತ ಅಂದ. ಏನ್ರಪ್ಪ ಇನ್ನೂ ಬಂದೇ ಇಲ್ಲ. ಬಂತಲ್ರಿ, ಅವಾಗಲೇ ಹೇಳಿದ್ನಲ್ಲ ಇಂದ್ರನಿಗೆ, ತೊಗೊಂಬಂದಲ್ಲ. ನೀವು ಬೇಡ ಅಂದ್ರಂತೆ ವಾಪಸ್ಸು ಬಂದುಬಿಟ್ಟ ಅವನು. ನನಗೆ ಹೇಳ್ದ, ಅವ್ರು ಬೇಡ ಅಂದರು, ಅಮೃತ ತೊಗೊಂಬಂದ್ಬಿಟ್ಟೆ ಅಂದ. ಅಯ್ಯೋ ಅಂದ್ಕೊಂಡ್ರು. ಅಲ್ರಿ, ಅವನು ಅಲ್ಲೆಲ್ಲೋ ಇಟ್ಕೊಂಡು ಬಂದ, ಏನೋ ಮಾಡ್ದ ಅಂತ ಯಾಕೆ ತಿಳ್ಕೊಂಡ್ರಿ ನೀವು ಮೋಸ ಮಾಡೋದಕ್ಕೆ ಹಾಗೆ ಮಾಡ್ದ, ನೀವು ಬೇಡ ಅಂದ್ಬಿಟ್ರಿ, ಏನು ಮಾಡೋಕ್ಕಾಗತ್ತೆ. ಇನ್ನೊಂದು ಸರಿ ಕಳಿಸ್ಲಾ ಅಂತ ಕೇಳಲಿಲ್ಲ ದೇವರು. ಒಂದು ಸರಿ ಮುಗಿದೋಯ್ತದ ಅಷ್ಟೇ. ಸರಿ ಬಿಡಿ, ಯಾಕೆ ಚಿಂತೆ ನಿಮಗೆ, ಅಮೃತದ ಚಿಂತೆ ಯಾಕೆ, ಅವು ದೇವಲೋಕದ್ದು ಬಿಟ್ಬಿಡಿ. ನಿಮಗೇನು ನೀರು ಬೇಕು ತಾನೆ, ನಿಮಗೆ ಯಾವಾಗ ಬೇಕೋ ನಿಮಗಷ್ಟೇ ಮಳೆ ಮಾಡಿ ನೀರನ್ನು ಕೊಡುವ ಮೋಡಗಳನ್ನು ನಿಮಗೆ ಕೊಟ್ಬಿಡ್ತೀನಿ, ಆಯಿತಾ. ಅಂದ್ ಮೋಡ ಕೊಟ್ಬಿಟ್ಟು ಹೊಡೋಗ್ಬಿಟ್ಟ. ಅವರಿಗೆ ನೀರು ಸಿಕ್ತು, ನೀರು ಕುಡ್ಕೊಂಡಿದ್ರು ಅವರು. ನೋಡಿ, ದೇವರು ಯಾರಿಗೆ ಯಾವುದು ಲಭ್ಯನೋ ಅವರಿಗದನ್ನು ಕೊಡದೇ ಇರೋದಿಲ್ಲ ಅನ್ನೋದಕ್ಕೆ ನಾನು ಇದನ್ನು ನಿಮಗೆ ಉದಾಹರಣೆ ಕೊಟ್ಟಿದ್ದೆ. ಅವರಿಗದು ಲಭಿಸೋದಿಲ್ಲ ಅಂದರೆ ಏನು ಮಾಡಿದರೂ ಅದನ್ನು ಕೊಡಲ್ಲ. ಅದರೊಳಗೂ ಕೂಡ ನೋಡಿ, ಒಂದು ಸಾಮಾನ್ಯ ಅಮೃತನ ಸಾಮಾನ್ಯ ಅಂದ್ಬಿಟ್ರು ಬೈಕೋಬೇಡ್ರಿ. ಆಮೇಲೆ ದೇವರ ರೂಪವನ್ನು ನೋಡೋದು ಅನ್ನೋದ್ರ ಮುಂದೆ ಅಮೃತವನ್ನು ಕುಡಿಯೋದು ಅಂದರೆ ತೀರಾ ಸಾಮಾನ್ಯವಾದಂಥ. ಈ ತರಹದ ಭಗವಂತನ ರೂಪವನ್ನು ಅವನು ತೋರಿಸಿದರೂ ನೋಡಲಿಕ್ಕಾಗಲ್ಲ ಅಂತನ್ನುವಂಥ ಅಂಶ ಈಗಾಗಲೇ ಸಾಬೀತಾಗೋಗಿತ್ತು. ಉದಾಹರಣೆಗೆ ನೋಡ್ರಿ, ಕೃಷ್ಣ ಈ ಮಹಾಭಾರತ ಯುದ್ಧದಕ್ಕಿಂತಲೂ ಮುಂಚೆ
ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಸಭೆಯಲ್ಲಿ ಹೋದಾಗ ದುರ್ಯೋಧನಾದಿಗಳು ಕಟ್ಟೋದಕ್ಕೆ ಅಂತ ಬಂದರು. ಆವಾಗ ಕೃಷ್ಣ ವಿಶ್ವರೂಪವನ್ನು ತಾಳಿದ ಅಂತ ನಾವು ಕಥೆ ಕೇಳ್ತೀವಿ. ನೋಡಿದವ್ರು ಯಾರು? ಧೃತರಾಷ್ಟ್ರ. ಕಣ್ಣಿಲ್ಲರಿ ಅವನಿಗೆ, ಹೇಗೆ ನೋಡ್ದ? ದೇವ್ರ ಕಣ್ಣು ಕೊಟ್ಟ ಅವನಿಗೆ, ನೋಡು ಅಂತ ಕಣ್ಣು ಕೊಟ್ಟ. ಭೀಷ್ಮ, ದ್ರೋಣ, ವಿದುರ ಇಂಥವರೊಂದು ಕೆಲವೇ ಬೆರಳೆಣಿಕೆಯ ಜನ ನೋಡಿದರು. ಉಳಿದವರಿಗೆ ನೋಡಕ್ಕಾಗಲಿಲ್ಲ. ಪರಮಾತ್ಮನ ಆ ರೂಪದಿಂದ ಹೊರಹೊಮ್ಮುವ ಪ್ರಕಾಶದಿಂದ ಕಣ್ಣು ಕುಕ್ಕಿದಂತಾಗಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರು, ನೋಡಲಿಕ್ಕಾಗಲಿಲ್ಲ. ಯಾಕೆ? ನೋಡುವ ಶಕ್ತಿ ಸಾಮರ್ಥ್ಯಗಳು ಅವರಲ್ಲಿ ಇಲ್ಲ ಅನ್ನೋದೇ ಅದಕ್ಕೆ ಕಾರಣ. ಧೃತರಾಷ್ಟ್ರನಿಗೆ ದೇವರು ಕಣ್ಣು ಕೊಟ್ಟ, ತನ್ನ ರೂಪವನ್ನು ತೋರಿಸಿದ. ಆ ಕಣ್ಣಿನಿಂದ ಜಗತ್ತನ್ನೆಲ್ಲ ನೋಡೋದಕ್ಕೆ ಬಿಟ್ಟ. ಏನಪ್ಪ ಈ ಕಣ್ಣನ್ನು ಮುಂದುವರಿಸಲೇನೋ ಹೀಗೇನೆ ಅಂತ ಕೇಳಿದ್ರೆ ಬೇಡ. ನಿನ್ನನ್ನು ನೋಡಿ ಆದ ಮೇಲೆ ಮತ್ತೀ ಕಣ್ಣಿನಿಂದ ಮತ್ತಿ ಇಂಥ ದುಷ್ಟರಾದ ನನ್ನ ಮಕ್ಕಳನ್ನು ನೋಡಿ ಮಾಡೋದೇನಿದೆ, ತೆಕ್ಕೊಂಬಿಡು ವಾಪಸ್ ಕಣ್ಣನ್ನು ಅಂದ. ಅದಕ್ಕೆ ಹೇಳ್ತಾರೆ ನೋಡ್ರಿ ದಾಸರು, ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದ ಕುರುಡ ಮೇಲಯ್ಯ. ದೇವರನ್ನ ನೋಡೇ ಇಲ್ಲ, ನಾನು ಅದನ್ನು ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ, ಅದನ್ನು ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ ಅಂತ 108 ಸ್ಥಳಗಳನ್ನು ಉಲ್ಲೇಖ ಮಾಡುವ ವ್ಯಕ್ತಿಯಕ್ಕಿಂತ ದೇವರೊಬ್ಬನನ್ನು ಮಾತ್ರ ಮನದಾಳದಲ್ಲಿ ಕಂಡಂಥ ಕುರುಡನೇ ವಾಸಿ ಅಂತ ಹೇಳಿತು ಶಾಸ್ತ್ರ. ಇದು ಧೃತರಾಷ್ಟ್ರನಿಗಲ್ರಿ, ಅರ್ಜುನನೂ ಕೂಡ ಪರಮಾತ್ಮನ ರೂಪವನ್ನು ನೋಡಬೇಕು, ವಿಶ್ವರೂಪವನ್ನು ನೋಡಬೇಕು ಅಂದರೆ ಅವನಿಗೂ ಮಾಮೂಲಿ ಕಣ್ಣಿಂದ ಆಗಲ್ಲ. ದೇವರೇನು ಮಾಡ್ದ? ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಪಶ್ಯಮೇ ರೂಪಮೈಶ್ವರಂ. ನೋಡಪ್ಪ, ದಿವ್ಯವಾದಂತಹ ಚಕ್ಷುರಿಂದ್ರಿಯವನ್ನು ನಾನು ನಿನಗೆ ಕೊಡ್ತೀನಿ. ಪಶ್ಯಮೇ ರೂಪಮೈಶ್ವರಂ. ನನ್ನ ಕಣ್ಣಿದೆಯಲ್ಲ ಅಂದ ಅವನು ಅರ್ಜುನ. ಅದಕ್ಕೆ ಅವನು ಹೇಳ್ದ, ನತು ಮಾಂ ಶಕ್ಷ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ. ನಿನಗೆ ಈ ನಿನ್ನ ಕಣ್ಣಿನಿಂದ ನನ್ನ ಆ ರೂಪವನ್ನು ನೋಡಕ್ಕಾಗಲ್ಲ. ನೋಡ್ರಿ, ಇದೂ ದೇವರ ರೂಪವೇ, ಅದೂ ದೇವರ ರೂಪವೇ. ಆದರೆ ಅದನ್ನು ನೋಡೋಕ್ಕಾಗಲ್ಲ, ಇದನ್ನು ನೋಡೋಕ್ಕಾಗತ್ತೆ. ದೇವರೇ ಆ ತನ್ನ ರೂಪದೊಳಗೆ ತೋರಿದಂತಹ ವೈಶಿಷ್ಟ್ಯ ಅದು. ಆಯಾ ರೂಪಗಳಿಗೆ ತಕ್ಕಂತೆ ಭಗವಂತ ತಾನೇ ಮಾಡಿದ ವ್ಯವಸ್ಥೆ. ಮೂಲಭೂತವಾಗಿ ಹೇಳಬೇಕು ಅಂದರೆ ಯಾವ ರೂಪಗಳು ದೇವರದ್ದು ನಮ್ಮ ಕಣ್ಣಿಗೆ ಕಾಣುವಂತಹದ್ದಲ್ಲ. ಈ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಮಾಮೂಲಿ ಕಣ್ಣಿಗೆ ಈ ರೂಪ ಕಾಣಲಿ ಅಂತ ದೇವರೇ ಸಂಕಲ್ಪ ಮಾಡಿಕೊಂಡಿದ್ದಾನೆ, ಕಾಣ್ತಾ ಇದೆ ಈ ರೂಪ ಅಷ್ಟೆ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಇರುವ ಅಧಿಕಾರಿಗಳು ಮಾತ್ರ ನೋಡುವಂತಹ ಏನು ವಿಶ್ವರೂಪ ಇದೆಯಲ್ಲ, ಅದನ್ನು ಹಾಗೇ ಮಾಮೂಲಿ ಕಣ್ಣಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ವಿಶಿಷ್ಟವಾದಂತಹ ಚಕ್ಷುರಿಂದ್ರಿಯವನ್ನು ನಿನಗೆ ಕೊಡ್ತೀನಿ ಅಂತ ಭಗವಂತ ಆ ದಿವ್ಯತೆಯನ್ನು ಇಂದ್ರಿಯದಲ್ಲಿ ತುಂಬಿದ. ನೋಡಿದಂತಹ ಅರ್ಜುನನಿಗೆ ಬಹಳ ಆಶ್ಚರ್ಯವಾಯಿತು. ಏನು ವೈಶಿಷ್ಟ್ಯ ಆ ಭಗವಂತನ ವಿಶ್ವರೂಪದಲ್ಲಿ ಅಂತಂದರೆ, ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ.
ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನೇಕ ಮುಖಗಳು, ಎಷ್ಟು ಅಂತ ಎಣಿಕೆ ಮಾಡಿ ಸಂಖ್ಯೆಯನ್ನು ಇಡಲಿಲ್ಲ. ಯಾಕೆ ಅಂದರೆ ಆ ವಿಶ್ವರೂಪವನ್ನು ಆ ಸಂದರ್ಭದಲ್ಲಿ ತುಂಬ ಜನ ನೋಡಿದರು. ಒಬ್ಬೊಬ್ಬರಿಗೆ ಒಂದೊಂದು ತರಹ ಕಾಣಿಸ್ತು ದೇವರ ರೂಪ. ಯಾಕೆ? ಯೋಗ್ಯತೆ ತಾರತಮ್ಯ ಏನು ಮಾಡಲಿಕ್ಕಾಗಲ್ಲ, ಅದರಲ್ಲಿ ವ್ಯತ್ಯಾಸ ಆಗಲೇಬೇಕು, ಅನಿವಾರ್ಯ. ಅನೇಕ ತಲೆಗಳು, ಅನೇಕ ಕಣ್ಣುಗಳು, ಅನೇಕ ಕೈಗಳು, ಅನೇಕ ಕಾಲುಗಳು, ಆ ಕೈಗಳಲ್ಲಿ ಅನೇಕ ವಿಧವಾದ ಆಯುಧಗಳು, ದಿವ್ಯವಾದಂತಹ ಮಾಲೆ ಆಭರಣ ಮೊದಲಾದವುಗಳು. ಇದನ್ನೆಲ್ಲ ನೋಡಿದರೆ ವಿಶ್ವತೋಮುಖವಾದ ಭಗವಂತನ ರೂಪವನ್ನು ನೋಡಿ ಅರ್ಜುನ ಗಾಬರಿಯಾಗಿಬಿಟ್ಟ. ಅವನಿಗೆ ರೋಮಾಂಚನವಾಯಿತು. ಕೈ ಮುಗಿದು ನಮಸ್ಕಾರವನ್ನು ಮಾಡಿದ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ಭಗವಂತನ ಎದುರು ಕೈ ಮುಗಿದು ಮಾತನಾಡಿದ. ಹೇ ಭಗವಂತ, ನಿನ್ನ ಪ್ರಕಾಶ ಎಷ್ಟು ವ್ಯಾಪಕವಾಗಿದೆ. ಇದೆಲ್ಲ ಅರ್ಜುನ ಹೀಗೆ ನೋಡ್ದ, ಹೀಗೆ ಮಾಡ್ದ ಅನ್ನೋ ವಿಚಾರ ಎಲ್ಲ ಹೇಳ್ತಾ ಇರೋರು ಯಾರು ಗೊತ್ತಾ? ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅರ್ಜುನ ಮತ್ತು ಕೃಷ್ಣರ ಸಂವಾದದ ಎಲ್ಲ ವಿಚಾರಗಳನ್ನು ಸಂಜಯ ಬಂದು ಧೃತರಾಷ್ಟ್ರನಿಗೆ ಹೇಳೋನು. ಅವನು ಹೇಳ್ದ, ನೋಡಿ, ಆ ಪರಮಾತ್ಮನ ವಿಶ್ವರೂಪವನ್ನು ನಾನೂ ನೋಡಿದೆ. ಎಷ್ಟು ಪ್ರಕಾಶ ಅದು ಇರಬಹುದು ಅಂತನೂ ಒಂದು ಕಲ್ಪನೆ ಮಾಡಿಕೊಳ್ಬೇಕಲ್ಲ. ಭಗವಂತನ ಈ ವಿಶ್ವರೂಪದ ಪ್ರಕಾಶ ಎಷ್ಟಿತ್ತು ಅಂತನ್ನುವ ಒಂದು ಕಲ್ಪನೆ ಮಾಡಿಕೊಳ್ಳೋದಕ್ಕೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ ಯದಿ ಭಾಹ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಒಂದೇ ಬಾರಿಗೆ 1,000 ಸೂರ್ಯರು ಏನಾದರೂ ಹುಟ್ಟಿದರೆ ಬರದೇ ಇಲ್ಲ ಎಂದು ಅಸಂಭಾವಿತ. ಅದು ಆ ಎಲ್ಲ ಸೂರ್ಯರ ಸೇರಿದ ಒಟ್ಟು ಪ್ರಕಾಶ ಇದೆಯಲ್ಲ, ಅದು ಕಥಂಚಿತ್ ಒಂದು ಉದಾಹರಣೆ ಅಂತ ಕೊಡೋದಕ್ಕೆ ಆಗಬಹುದೇನೋ. ಪೂರ್ತಿ ಉದಾಹರಣೆ ಆಗಲ್ಲ. ಇದನ್ನು ನೋಡಿ ತಿಳ್ಕೊಳ್ಳಿ ನೀವೇನು ಅಂದರೆ, ಯಾಕೆ ದಿವ್ಯ ದೃಷ್ಟಿಯನ್ನು ದೇವರು ಅವನಿಗೆ ಕೊಟ್ಟ ಅನ್ನೋದನ್ನು ಇದರಿಂದ ಊಹಿಸ್ಕೊಳ್ಳಿ. ಯಾಕೆಂದರೆ ಉದಯಿಸಿದ ಮಾಮೂಲಿ ಒಬ್ಬ ಸೂರ್ಯನನ್ನೇ ನಮ್ಮ ಕಣ್ಣಿಂದ 2 ನಿಮಿಷ ಅಲ್ಲ, ಒಂದು ಅರ್ಧ ನಿಮಿಷ, 1/4 ನಿಮಿಷ ನೋಡೋಕ್ಕಾಗ. ನಾವೇನಾದರೂ ನೋಡಿದ್ವಿ ಅಂದರೆ ಮುಖ ಕೆಳಗೆ ಮಾಡಿದರೆ 10 ನಿಮಿಷ ಏನೂ ಎದುರಿಗಿದ್ದು ಕಾಣಲ್ಲ, ಕಣ್ಣು ಸುಟ್ಟೋದ ಅನುಭವ ಬರುತ್ತೆ. ಹೀಗಿರುವಾಗ ಸಾವಿರಾರು ಸೂರ್ಯರನ್ನು, ಅವನ ಪ್ರಕಾಶವನ್ನು ಹೋಲುವ ಭಗವಂತನ ರೂಪವನ್ನು ಮಾಮೂಲಿ ಕಣ್ಣಿಂದ ನೋಡೋದು ಅಂದರೆ ಸಾಧ್ಯನಾ? ಇದು ಇಲ್ಲ. ಕೆಳಗಿಂದ ಮೇಲ್ತನಕ ನೋಡಿದರೆ ಇಡೀ ಜಗತ್ತು ಭಗವಂತನ ಸ್ವರೂಪದಲ್ಲಿ ಇತ್ತು. ಎಲ್ಲಿ ತನಕ ಅಂದರೆ ಬ್ರಹ್ಮದೇವರನ್ನೂ ನೋಡಿಬಿಟ್ಟ ಅದರೊಳಗೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಇದೆಲ್ಲ ಎಲ್ಲಿ? ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್. ಈ ರೂಪಕ್ಕೆ ಆದಿ ಅಂತ ಏನೇನೂ ಇಲ್ಲ. ಅಂತಹ ನಿನ್ನ ರೂಪವನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಇನ್ನೂ ಅರ್ಜುನನಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದ ಭಗವಂತ. ಏನು ಅಂತಂದರೆ, ನೋಡಪ್ಪ, ನಿನಗೆ ಬೇಕು ಅಂತ ಅಂದರೆ ಈ ನನ್ನ ವಿಶ್ವರೂಪವನ್ನು ಹೇಗೆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಅದನ್ನೂ ನೋಡ್ಕೋ. ಅದನ್ನೂ ಅರ್ಜುನ ನೋಡಿದ. ನೋಡಿ,
ಸ್ತೋತ್ರವನ್ನು ಮಾಡ್ತಾ ಆ ವಿಶ್ವರೂಪದ ವಿಶೇಷಗಳನ್ನು ಹೇಳ್ತಾನೋ. ಸರ್ವ ಲೋಕ ಸಂಹಾರವನ್ನು ಮಾಡೋದಕ್ಕೆ ಅಂತ ಹೊರಟು ಬಿಟ್ಟಿದೆಯೇನೋ ನೀನು ಅಂತ ಅನಿಸ್ತಾ ಇದೆ ಈ ವಿಶ್ವರೂಪವನ್ನು ನೋಡಿದರೆ. ನಿನ್ನ ಬಾಯೊಳಗೆ ಇಡೀ ಈ ಎಲ್ಲ ಸೈನ್ಯಗಳು ಕೂಡ ಹೋಗ್ತಾ ಇರೋದನ್ನು ಪ್ರತ್ಯಕ್ಷವಾಗಿ ನಾನು ಕಾಣ್ತಾ ಇದ್ದೀನಿ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಹ ಸರ್ವೇ ಸಹೈವ ಅವನಿಪಾಲ ಸಂಘೈಃ ಭೀಷ್ಮಃ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ. ನಿನ್ನ ಈ ವಿಶ್ವರೂಪದ ಬಾಯೊಳಗೆ ಎಲ್ಲ ದೇವತೆಗಳು, ಎಲ್ಲ ರಾಜರು ಇಲ್ಲಿ ಇದ್ದಂಥವ್ರು ಏನೇನಿದ್ದಾರೆ ಇವರೆಲ್ಲ ಮುಖದೊಳಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಯುದ್ಧ ಮಾಡಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಯುದ್ಧ ಮಾಡಲ್ಲ ಅಂತ ನಾನು ಅಳಬೇಕಾದ್ರೆ ಪ್ರಾರಂಭದಲ್ಲಿ ಹೇಳಿದ್ದೇನು ಅಂದರೆ, ನಾನು ಯುದ್ಧ ಮಾಡದೆ ಅಂದರೆ ನಾನು ಹೊಡೆದದ್ದರಿಂದ ಭೀಷ್ಮ ದ್ರೋಣ ಅವರೆಲ್ಲ ಸಾಯ್ತಾರೆ, ನಾನು ಯುದ್ಧ ಮಾಡಲಿಲ್ಲ ಅಂದರೆ ಅವರೆಲ್ಲ ಬದುಕಿಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ನನಗೇನು ಅಂದರೆ, ನಾನು ಯುದ್ಧ ಮಾಡದಿದ್ದರೂ ಅವರ ಸಾವು ನಿರ್ಧಾರಿತ ಅಂತ ಈಗ ಗೊತ್ತಾಯಿತು. ಅವರ ಸಾವಿಗೆ ನಾನು ಕಾರಣ ಅಂತ ತಿಳ್ಕೊಂಡಿದ್ದೆ, ನಾನು ಕಾರಣ ಅಲ್ಲ ಅನ್ನೋದು ಈಗ ಗೊತ್ತಾಯಿತು. ಬರೀ ನೀನು ಮಾಡಿದ ಉಪದೇಶವನ್ನು ಕೇಳಿದ್ದೆ ಅಷ್ಟೇ, ಆದರೆ ಈಗ ನೀನು ಮಾಡಿದ ಉಪದೇಶವನ್ನು ಈ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ನಿನ್ನ ಮುಖದೊಳಗೆ ಇವರುಗಳೆಲ್ಲ ರಾಜರು, ದುರ್ಯೋಧನಾದಿಗಳೆಲ್ಲ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ವಕ್ತ್ರಾಣಿ ತೇ ತ್ವರಮಾನ ವಿಶಂತಿ ದೌಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅವರ ತಲೆಗಳೆಲ್ಲ ಪುಡಿ ಪುಡಿಯಾಗೋಗಿದೆ. ನಿನ್ನ ಹಲ್ಲುಗಳಲ್ಲಿ ಅಲ್ಲಲ್ಲಿ ಕಚ್ಕೊಂಡಿದ್ದಾರೆ ಒಬ್ಬೊಬ್ರು. ಎಲ್ಲ ನೋಡ್ಕೊಂಬಿಡಪ್ಪ ಅಂದ ಅವನು ಕೃಷ್ಣ. ಅವರು ಯಾವ್ಯಾವ ಅಂಗಗಳಲ್ಲಿ ಎಲ್ಲೆಲ್ಲಿ ಭಗವಂತನ ವಿಶ್ವರೂಪದೊಳಗೆ ಕಚ್ಕೊಂಡಿದ್ರೋ ಯುದ್ಧದಲ್ಲೂ ಮುಂದೆ ಅದೇ ಭಾಗದಲ್ಲಿ ಕತ್ತರಿಸಲಾಯಿತು, ಅದೇ ಭಾಗದಲ್ಲಿ ವಿಭಾಗಗಳಾದವು. ಅದು ಭಗವಂತ ತೋರಿಸಿದಂತಹ ವಿಶೇಷವಾದ ಮಹಿಮೆ. ಅಂದರೆ ಏನರ್ಥ? ಬೇರೆ ಏನಲ್ಲ, ಭಗವಂತ ಯಾವುದೇ ಒಂದು ಪದಾರ್ಥದ ನಾಶವಾಗಬೇಕು ಅಂತಂದರೂ ಅದು ಯಾವ ರೀತಿಯಲ್ಲಿ ನಾಶವಾಗತ್ತೆ ಅಂತನ್ನೋದನ್ನು ಮೊದಲೇ ನಿರ್ಧರಿಸಿ ಇಟ್ಟಿರ್ತಾನೆ. ಬರೀ ಅಷ್ಟೇ ಅಲ್ಲ, ಯಾವುದೇ ಒಂದು ಪದಾರ್ಥ ಒಡಿಬೇಕು ಅಂದರೆ ಯಾವ ತರಹ ಅದು ಬಿರುಕು ಬಿಡತ್ತೆ ಅದನ್ನು ಸೂಕ್ಷ್ಮವಾಗಿ ಮೊದಲೇ ಅವನು ಅದನ್ನು ಒಡೆದಿರ್ತಾನೆ ಮೊದಲು. ಅದರ ಅನಂತರದಲ್ಲಿ ಮತ್ತೊಬ್ಬರು ಅದಕ್ಕೆ ನಿಮಿತ್ತ ಕಾರಣರು ಅಂತಾಗ್ತಾರೆ. ಮತ್ತು ಅವರೊಳಗೂ ಆ ತರಹದ ವಿಭಾಗವನ್ನು ಮಾಡುವ ಶಕ್ತಿಯನ್ನು ಅವನೇ ತುಂಬುತ್ತಾನೆ, ಅದು ವಿಭಾಗವಾಗತ್ತೆ. ಜನ ಏನು ಮಾಡ್ತಾರೆ, ಯಾರ್ದೋ ತಲೆಗೆ ಅದನ್ನು ಕಟ್ತಾರೆ, ಇವನು ಈ ಕೆಲಸ ಮಾಡ್ದ ಅಂತ. ವಾಸ್ತವವಾಗಿ ಆ ಕೆಲಸ ಮಾಡಿದವನು ನಿಂತು ಭಗವಂತ. ಅದನ್ನು ಯಾರು ತಿಳಿದುಕೊಂಡ್ರು, ಎಷ್ಟು ಜನ ತಿಳಿದುಕೊಂಡ್ರು? ತುಂಬ ಸೂಕ್ಷ್ಮವಾದಂತಹ ವಿಭಾಗ ಅದು. ಅದಕ್ಕೆ ಆಚಾರ್ಯರು ಉದಾಹರಣೆ ಕೊಟ್ಟಿದ್ದಾರೆ ತಮ್ಮ ಗೀತಾ ತಾತ್ಪರ್ಯದಲ್ಲಿ. ಒಂದು ಕೊಡ, ಅದು ನಮಗೆ ಅನುಭವಕ್ಕೆ ಬರುವಂತೆ, ದೇವ್ರ ತನಕ ಹೋಗೋದು ಬೇಡ. ಎಷ್ಟೋ ದಿವಸಗಳಾದದ್ದಕ್ಕೆ ಅದೇನೋ ತಾಕಿ ಸಣ್ಣಕ್ಕೆ ವಿಭಾಗ ಆಗಿರುತ್ತೆ. ಚೂರೆಲ್ಲೋ ಕೂಡ್ಕೊಂಡಿದ್ದಕ್ಕೆ ಒಂದೇ ತರಹ ಅದು ಭಿನ್ನ ಆಗಿಲ್ಲ ಅನ್ನುವಂತೆ ಕಾಣಿಸ್ತಿರುತ್ತೆ. ಯಾರೋ ಬರ್ತಾರೆ ಪಾಪ,
ಅದನ್ನು ಒಂದು ಭಾಗದಲ್ಲಿ ಹಿಡಿದು ಎತ್ತಾರೆ. ಎತ್ತಿದ ಕೂಡಲೇ ಏನಾಗುತ್ತೆ, ಅದು 2 ಭಾಗ ಆಗೋಗ್ಬಿಡತ್ತೆ. ಜನ ಏನಂತಾರೆ, ಎಷ್ಟು ಒಳ್ಳೆ ಕೊಡ ಇತ್ರಿ, ಒಡೆದಾಕಿಬಿಟ್ಟ ಇವನು ಅಂತ ಬೈತಾರೆ. ಅವನು ಪಾಪ ಹೇಳಬಹುದು, ಇಲ್ಲ ರೀ, ನಾನು ಏನೂ ಮಾಡಿಲ್ಲ, ಬರೀ ಎತ್ತಿದ್ದೀನಷ್ಟೇ. ಇಷ್ಟು ಎತ್ತಿದ್ದಕ್ಕೂ ಒಡೆಯತ್ತನ್ರಿ ಅದು ಅಂತ ಅವನು ಅನ್ಬಹುದು. ಯಾರ್ಯಾರು ಅವನ ಮಾತು ಕೇಳಲ್ಲ. ಅಲ್ಲಪ್ಪ, ಇಷ್ಟು ದಿವಸ ಇಲ್ಲೇ ಇತ್ತು, ಹೀಗೆ ಚೆನ್ನಾಗೇ ಇತ್ತು, ಈಗ ಎತ್ತಿದೆ ಅಂತಂದಾಗ ಒಡೆದಿದೆ ಅಂದರೆ ನೀನೇ ಹೊಡೆದಿತ್ತಾನೆ. ಇದೇನು ಬೈಸ್ಕೊಳ್ಳೋದಿದ್ರೆ ಈ ಥರ. ಕೆಲವು ಬಾರಿ ಹೊಗಳಿಸ್ಕೊಳ್ಳೋದು ಅನ್ನೋವಂಥದ್ದು ಇರುತ್ತೆ. ಹೇಳ್ತಾರೆ ನೋಡ್ರಿ, ಕೆಲವರು ನೀರಲ್ಲಿ ಮುಳುಗಿದಾಗ ಸಾಯ್ತಾರಂತೆ. ಕೆಲವರೇನು ಬಹುಭಾಗ ಜನ ಸಾಯ್ತಾರೆ ಅಂತ ಇಟ್ಕೊಂಡ್ರು. ಪಾಪ ಬಿದ್ದು ಬಿಡ್ತಾರೆ, ಕಾಲು ಜರದು ಬಿದ್ದು ನೀರಲ್ಲಿ ಸಾಯ್ತಾರೆ ಅಂತಿರ್ತಾರೆ. ಯಾಕೆ ಸಾಯ್ತಾರೆ ಅಂತ ವಿಚಾರ ಮಾಡಿ ನೋಡಿದರೆ, ಅದಕ್ಕೆ ಯಾರೋ ಒಬ್ಬರು ಅದನ್ನು ಭಾಳ ಪರಿಶೋಧನೆ ಮಾಡಿ ವಿಚಾರ ಮಾಡಿ ಅದು ನಿರ್ಣಯ ಮಾಡಿಕೊಂಡ್ರಂತೆ. ಏನು ಅಂದರೆ, 2 ತರಹ ಸಾವಿನ ಸಾಧ್ಯತೆ ಇದೆ ನೀರಲ್ಲಿ ಮುಳುಗಿದಾಗ. ಒಂದು, ನೀರು ಕುಡಿದು ಸಾಯಬೇಕು. ಇನ್ನೊಂದು, ಅಲ್ಲಿ ಒಳಗೆ ಹೋದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೃದಯ ಬಡಿತ ನಿಂತು ಸಾಯಬೇಕು ಅಷ್ಟೆ. ಅದರಲ್ಲಿ ಹೆಚ್ಚು ಜನ ಹೆದರ್ಕೊಂಡು ಹೃದಯ ಬಡಿತ ನಿಂತ್ಕೊಂಡು ಸತ್ತವರೇ ಇರ್ತಾರೆ. ನೀರು ಕುಡಿದು ಆಮೇಲೆ ಹೊಟ್ಟೆ ಒಳಗೆ ನೀರು ಹೋಗಿರುತ್ತಷ್ಟೇ. ಹಾಗೇನು ಅಂದರೆ, ಆಗಿದ್ದು ಯಾವುದರಿಂದಲೋ ಅಂತನ್ನುವ ಸಂದರ್ಭದಲ್ಲೂ ಕೂಡ ಅದನ್ನು ಇನ್ನೊಂದು ಯಾವುದರಿಂದಲೋ ಆಯಿತು ಅಂತ ಜನ ತಿಳಿದುಕೊಳ್ತಾರೆ. ಹಾಗೆ ಭಗವಂತನೂ ಕೂಡ ಏನು ಅಂದರೆ, ಈಗ ನೋಡಿ, ಭೀಷ್ಮರ ದೇಹದೊಳಗೆ ಅರ್ಜುನನ ಬಾಣಗಳು ಚುಚ್ಕೊಂಡು ತೂತಾಯಿತು. ಆ ತೂತಾಗುವಾಗ ಅವರಿಗೆ ನೋವಾಯಿತು. ಅವರು ದ್ರೋಣಾಚಾರ್ಯರಿಗೆ ಹೇಳಿದರು, ನೋಡ್ರಿ, ಇದು ಚುಚ್ತಾ ಇದೆ ನನಗೆ ಬಾಣ. ಮುಂದೆ ಹೊಡೆದ ಬಾಣ ಬೆನ್ನಿಂದ ತೂತು ಮಾಡ್ಕೊಂಡು ಹೊರಗೆ ಬರ್ತಾ ಇದೆ. ಇದು ಅರ್ಜುನನ ಬಾಣ ರೀ, ಇದು ಶಿಖಂಡಿಯ ಬಾಣ ಅಲ್ಲ ಅಂತ ಹೇಳ್ಕೊಂಡ್ರು. ಅರ್ಜುನಸ್ಯ ಇಮೇ ಬಾಣ ನೇಮೇ ಬಾಣ ಶಿಖಂಡಿನ. ಯಾಕವ್ರು ಹಾಗೆ ಹೇಳಬೇಕಾಯ್ತು ಗೊತ್ತಾ? ಅಲ್ಲಿ ಇನ್ನೂ ಕೆಲವು ದಡ್ರಿದ್ರು ಅಂತ ಕಾಣತ್ತೆ. ಏನು ಅಂದರೆ, ಇದು ಬಾಣಗಳು ಹೊಡೆದದ್ರಿಂದ ಏನು ಈ ಥರ ತೂತು ಮಾಡ್ಕೊಂಡು ಆ ಕಡೆ ಹೋಗ್ತಾ ಇದೆಯಲ್ಲ, ಅದು ಶಿಖಂಡಿ ಹೊಡೆದ ಬಾಣ ಅಂತ ತಿಳ್ಕೊಳ್ಳೋ ಜನನೂ ಇದ್ರು ಅಂತ ಕಾಣತ್ತೆ. ಅವ್ರು ಹೇಳಿದರು, ಶಿಖಂಡಿಗೆ ಈ ಥರ ಬಾಣ ಹೊಡೆಯೋಕ್ಕೆ ಬರುತ್ತಾ? ನೋಡಿ, ಹೀಗೆ ತಿಳಿದುಕೊಳ್ಳುವವರಲ್ಲಿ ಇನ್ನೂ ಸೂಕ್ಷ್ಮವಾಗಿ ಹೋದರೆ, ತುಂಬ ದಡ್ರು ಏನು ಅಂದ್ಕೊಂಡ್ರು, ಭೀಷ್ಮರ ದೇಹವನ್ನು ತೂತು ಮಾಡಿದ್ದು ಶಿಖಂಡಿಯ ಬಾಣಗಳು ಅಂದ್ಕೊಂಡ್ರು. ಬುದ್ಧಿವಂತರೇನು ಮಾಡಿದರು, ಶಿಖಂಡಿ ಬಾಣ ಅಲ್ಲ ರೀ, ಅರ್ಜುನನ ಬಾಣ ತೂತು ಮಾಡಿತು ಅಂತ ತಿಳ್ಕೊಂಡ್ರು. ಇನ್ನೂ ಬುದ್ಧಿವಂತರು ಏನು ಅಂದ್ಕೊಂಡ್ರು ಗೊತ್ತಾ, ತೂತು ಆಗಿಬಿಟ್ಟಿದೆ, ಅದರೊಳಗೆ ಅರ್ಜುನನ ಬಾಣ ಹೊಕ್ಕೊಂತು ಅಂತ ತಿಳ್ಕೊಂಡ್ರು. ನೋಡ್ರಿ, ಬುದ್ಧಿವಂತಿಕೆಯ ಮೇಲೆ, ವಿಚಾರ ಮಾಡುವುದರಲ್ಲಿ ಸೂಕ್ಷ್ಮತೆಯ ಮೇಲೆ ನಮಗೇನಾಗತ್ತೆ, ಸತ್ಯದ ಅರಿವು ಆಗತ್ತೆ. ಈಗ ಸಣ್ಣ ಸಣ್ಣ ಮಣಿಗಳಿರ್ತವೆ, ಮಣಿಗಳಲ್ಲಿ ತೂತಾಗೋಗಿರುತ್ತೆ, ಅದರೊಳಗೆ ದಾರವನ್ನು ಪೋಣಿಸ್ತಾರೆ. ಎದುರಿಗೆ ಕೂತ ಬಾಲಕ ಹೀಗೂ ತಿಳ್ಕೋಬಹುದು, ಏನಂತ, ಈ ದಾರವೇ ಮಣಿಯನ್ನು ತೂತು ಮಾಡ್ತು ಅಂತ ತಿಳ್ಕೋಬೋದಲ್ಲ. ಅವನು ತೂತು ಮೊದಲೇ ಇತ್ತು ಅಂತ ಗೊತ್ತಿರಲಿಲ್ಲ ಅಂತ ಆಗಿಬಿಟ್ಟಿದ್ರೆ ಅವನು ಹಾಗೇ ತಿಳ್ಕೊಳ್ತಾನೆ. ಅದರಂತೆ ತಿಳ್ಕೊಳ್ಳಿ. ಏನು ಅಂದರೆ, ಯಾರ್ಯಾರ ಕೈ ಕಾಲುಗಳು ಕತ್ತರಿಸಿದವು, ಅಥವಾ ಯಾರ ತಲೆ ಕತ್ತರಿಸ್ತು, ಅಥವಾ ದೇಹದಲ್ಲಿ ತೂತಾಯಿತು, ಏನೇ ಒಂದು ಗಾಯ ಆಯಿತು, ಎಲ್ಲವೂ ಭಗವಂತನ ಆ ವಿಶ್ವರೂಪದ ಮಹಿಮೆ ಅದು. ಅದರಿಂದಲೇ ಎಲ್ಲವೂ ಕೂಡ ನಡೆದದ್ದು. ಜನ ಏನು ಅಂದ್ಕೊಂಡ್ರು, ಅವನು ಬಾಣ ಬಿಟ್ಟ ಅದಕ್ಕೆ ಹೀಗಾಯಿತು, ಇವನು ಬಾಣ ಬಿಟ್ಟ ಅದಕ್ಕೆ ಹಾಗಾಯಿತು. ಒಂದು ಚೂರು ವ್ಯತ್ಯಾಸ ಇದೆ ಅಂತ ಇಟ್ಕೊಳ್ಳಿ. ಏನು ಅಂದರೆ, ದಾರದಿಂದ ಮಣಿ ತೂತಾಗಿಲ್ಲ, ವಸ್ತುಸ್ಥಿತಿನೇ ಅದು. ತೂತು ಪೂರ್ತಿ ಎಷ್ಟು ಬೇಕೋ ಅಷ್ಟು ತೂತಿದ್ದದ್ರೊಳಗೇನೆ ಅದು ಹೋಗಿದೆ ದಾರ ಅಂತ. ಆದರೆ ಅಷ್ಟು ದೊಡ್ಡ ತೂತನ್ನು ಭೀಷ್ಮರ ದೇಹದಲ್ಲಿ 106 ಕಡೆಗೇನು ಭಗವಂತ ಮಾಡಿಲ್ಲ. ಆದರೆ ಅದಕ್ಕೆ ಮಾರ್ಗವನ್ನು ಮಾಡಿ ಕೊಟ್ಟುಬಿಟ್ಟಿದ್ದಾನೆ.
ಒಂದು ಪಕ್ಷ ಭಗವಂತ ಆ ಮಾರ್ಗವನ್ನು ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಸರ್ವಥಾ ಅರ್ಜುನನ ಬಾಣಗಳು ಅದನ್ನು ತೂತು ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಉದಾಹರಣೆಗೆ ಪಾಂಡವರ ಶರೀರವನ್ನೇ ತಗೊಳ್ಳಿ. ಪಾಂಡವರ ಶರೀರದಲ್ಲಿ ಆ ಭಗವಂತನ ವಿಶ್ವರೂಪ ಯಾವ ಭಾಗದಲ್ಲೂ ತುಂಡರಿಸೋದು ಕತ್ತರಿಸೋದನ್ನು ಮಾಡಿಲ್ಲ. ಅದಕ್ಕೇನೆ ಎಂಥವರೇ ಏನೇ ಹೊಡೆದ್ರೂ ಪಾಂಡವರಿಗೇನೂ ಆಗಿಲ್ಲ. ಭಗದತ್ತ ನರಕಾಸುರನ ಮಗ, ಅವನೇನು ಮಾಡ್ದ, ಕೊನೆಗೇನು ಮಾಡಲಿಕ್ಕಾಗಲಿಲ್ಲ. ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಎಲ್ಲ ಕಳ್ಕೊಂಡ ಅಂಥೇಳಿ ಅಂಕುಶದೊಳಗೆ ನಾರಾಯಣಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಬಿಟ್ಟ. ಏನಾಯಿತು? ಅದು ಬಂದು ಅರ್ಜುನನಿಗೆ ಚುಚ್ಚಿ ಏನಾದರೂ ಆಗಬೇಕಲ್ರಿ. ವಿಶ್ವರೂಪ ಮೊದಲೇ ಆ ಕೆಲಸ ಮಾಡಿಲ್ಲ, ಆಮೇಲೆ ಆಗಲ್ಲ ಅಂತ ಅರ್ಥ. ಕೃಷ್ಣನೇ ಅಡ್ಡ ನಿಂತುಕೊಂಡ, ಅದು ಕೃಷ್ಣನಿಗೆ ಮಾಲೆ ಆಗಿಬಿಡ್ತು. ಕರ್ಣ ಏನು ಮಾಡ್ದ, ಅರ್ಜುನನ ಹುಬ್ಬಿನ ಮಧ್ಯಭಾಗಕ್ಕೆ ಬಾಣವನ್ನು ಗುರಿ ಇಟ್ಟು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಣ ಮಾಡಿ ಅವನನ್ನು ಭಸ್ಮ ಮಾಡಿಬಿಡಬೇಕು ಅಂತ ಹೋದ. ವಿಶ್ವರೂಪ ಆ ಜಾಗದಲ್ಲಿ ತೂತು ಮಾಡಿಲ್ಲ. ಆದದ್ದೇನು, ಕೃಷ್ಣ ರಥವನ್ನು ಸ್ವಲ್ಪ ತಗ್ಗಿಸಿದ ಭೂಮಿಯಲ್ಲಿ, ಅರ್ಜುನನ ಕಿರೀಟ ಹಾರೋಯಿತು, ಅರ್ಜುನನಿಗೇನಾಗಲಿಲ್ಲ. ನೋಡಿ, ಇದು ಉದಾಹರಣೆ. ಅದರಲ್ಲಿ ಇನ್ನೂ ನೋಡಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಭೀಷ್ಮ, ದ್ರೋಣ, ಸೂತಪುತ್ರ ಕರ್ಣ ಅವರಲ್ಲೂ ಹೇಗೆ ಅಂದರೆ, ಮೊದಲು ಭೀಷ್ಮಾಚಾರ್ಯರಿಗೆ ತೊಂದರೆ ಆಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ಲಿ, ಆಮೇಲೆ ದ್ರೋಣಾಚಾರ್ಯರಿಗೆ, ಆಮೇಲೆ ಸೂತಪುತ್ರ ಕರ್ಣನಿಗೆ. ಅಂದರೆ ಅದರೊಳಗೂ ಕ್ರಮ ಇದೆ. ಸಾಯೋದ್ರೊಳಗೂ ಕೂಡ ಅಥವಾ ಬೀಳೋದ್ರೊಳಗೂ ಕೂಡ ಯಾರು ಮೊದಲು ಬೀಳುತ್ತಾರೆ, ಯಾರು ಆಮೇಲೆ ಬೀಳ್ತಾರೆ, ಅದನ್ನೂ ದೇವರು ತೋರಿಸ್ತಾ ಇದ್ದಾನೆ. ಬರೀ ಇಷ್ಟೇ ಅಲ್ಲ, ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈಹಿ, ನಮ್ಮವರಿಗೂ ಕೂಡ ಇದೇ ರೀತಿಯಾಗಿಯೇ ಅಲ್ಲಲ್ಲಿ ಮರಣಗಳಾಗ್ತಾ ಇವೆ. ಯಾರ್ಯಾರು ಸಾಯ್ತಾರೆ, ಯಾವತ್ತು ಸಾಯ್ತಾರೆ ಅಲ್ಲೇ ನೋಡಿಬಿಡ್ಬೋದು. ಮೊದಲೇನೆ ಪೂರ್ವಭಾವಿಯಾಗಿ ನಿರ್ಧಾರ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಇಂತಹ ಅದ್ಭುತವಾದಂತಹ ಮಹಿಮೆ ನಿನ್ನದಿದೆ. ಅದು ಏನು ಅಂದರೆ, ಅವರೆಲ್ಲ ನಿನ್ನ ಬಾಯಿಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಅವನು ಅರ್ಜುನ. ಇಚ್ಛೆಪಟ್ಟು ಪ್ರವೇಶ ಮಾಡ್ತಾ ಇದ್ದಾರೇನೋ, ಅವ್ರಿಗೆ ಗೊತ್ತೇ ಇಲ್ಲ. ಈ ನದಿಗಳು ಹೋಗಿ ವೇಗವಾಗಿ ಸಮುದ್ರದಲ್ಲಿ ಸೇರ್ಕೊಳ್ತಾವಲ್ಲ, ಅದ್ರ ಉದಾಹರಣೆ ಕೊಡ್ತಾರೆ. ಆ ಎಲ್ಲ ಸೈನ್ಯದವರು ಕೂಡ ಅಷ್ಟು ವೇಗವಾಗಿ ನಿನ್ನೊಳಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಹ ನಿನ್ನ ಮಹಿಮೆಯನ್ನು ನಾನು ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಅದಕ್ಕೆ ಅವನು ಭಗವಂತ ವಿಶ್ವರೂಪಿಯಾದವನು ಉಪದೇಶ ಮಾಡಿದ ಅರ್ಜುನನಿಗೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ನನ್ನನ್ನು ನೀನು ಕಾಲ ಅಂತ ತಿಳಿದುಕೋ ಅಂದದೆ. ಇದು ಭಗವಂತ ಮಾಡಿದ ತನ್ನ ಸ್ವರೂಪದ ಬಗ್ಗೆ ಉಪದೇಶ. ಕಾಲ ಅಂದ್ರೇನು? ನಾವೇನು ಟೈಮ್ ಅಂತ ತಿಳ್ಕೊಂಡಿದ್ದೀವಿ ನೋಡ್ರಿ, ಅದು ಕಾಲ ಅಲ್ಲ, ಇಲ್ಲಿ ಬಂದದ್ದು ಕಾಲ ಅಂತ ಭಗವಂತ ತನ್ನ ಸ್ವರೂಪವನ್ನು ಪರಿಚಯಿಸಿಕೊಟ್ಟ. ಕಾಲ ಅಂದರೆ ಏನಪ್ಪ ಅಂತಂದರೆ, ಅದು ಕಲಧಾತುವಿನಿಂದ ಹುಟ್ಟಿದ ಶಬ್ದ, ಅದು ಕಾಲ ಅಂತ. ಸಂಸ್ಕೃತದಲ್ಲಿ ಕಲಧಾತುವಿಗೆ ಎಷ್ಟರ್ಥಗಳಿವೆ ಅಂತಂದರೆ, ಅವರು ತುಂಬ ವಿಚಾರ ಮಾಡಿ 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 ಧಾತುವಿನ ಅರ್ಥ ಹೇಳುವವರು ಏನು ಮಾಡಿದರು ಗೊತ್ತಾ? ಕಲ ಅನ್ನುವ ಧಾತುವನ್ನು
ಕಾಮಧೇನು ಅಂತ ಕರೆದು. ಕಲ ಕಾಮಧೇನು ಅಂತ ಅಂದರೆ ಈ ಧಾತು ಕಾಮಧೇನು. ಏನಂಗಂದ್ರೆ ಅದ್ಯಾಕ್ರಿ ಕಾಮಧೇನು, ಹಾಲು ಕೊಡುತ್ತೇನ್ರಿ ಅದು? ಹಾಗಲ್ಲ, ನಿಮಗೆ ಯಾವಾಗ ಏನರ್ಥ ಬೇಕೋ ಆ ಅರ್ಥ ಕೊಡುತ್ತೆ ಧಾತು. ಈ ಸಣ್ಣ ಸಣ್ಣ ಅಕ್ಷರಗಳನ್ನು ಬರೆದು ಬಿಟ್ಟು ಕಟ್ಟಿಗೆ ತುಂಡುಗಳನ್ನು ಮಾಡಿರ್ತಾರೆ ಮಕ್ಕಳು ಆಟ ಆಡಲಿಕ್ಕೆ ಅಂತ. ಆ ಚೌಕಾಗಿ ಇರುವ ಕಟ್ಟಿಗೆ ತುಂಡುಗಳ ಮೇಲೆ ಅಕ್ಷರಗಳನ್ನು ಬರೆದಿರ್ತಾರೆ. ಅದನ್ನು ಜೋಡಿಸ್ಕೊಂಡು ಪದಗಳ ಗುಂಪನ್ನು ಮಾಡಿ ಆಟ ಆಡ್ತಾ ಇರ್ತಾರೆ ಮಕ್ಕಳು. ಪದಗುಚ್ಛಗಳನ್ನು ಆಟ ಆಡ್ತಾರೆ. ಅದರೊಳಗೆ ಕೆಲವೊಂದು ಇರ್ತಾವ್ರಿ, ಅದ್ರ ಮೇಲೆ ಏನೂ ಬರೆದಿರಲ್ಲ. ಆ ಹಂಚಿಕೆ ಮಾಡಬೇಕಾದ್ರೆ ಕೆಲವರ ಪಾಲಿಗೆ ಅದು ಬಂದಿರುತ್ತೆ. ಅದರ ವಿಶೇಷ ಏನು ಗೊತ್ತಾ, ಅದನ್ನು ನೀವು ಯಾವ ಅಕ್ಷರದ ಜಾಗದಲ್ಲಾದರೂ ಬಳಸ್ಕೋಬಹುದು. ಹಾಗಿದು ಕಾಮಧೇನು ಅಂತೆ. ಕಲಧಾತು ಏನು ಮಾಡತ್ತೆ, ನಿಮಗೆ ಏನರ್ಥ ಬೇಕೋ ಆ ಅರ್ಥ ಬಳಸ್ಕೋಬಹುದು. ಭಗವಂತನ ಬಗ್ಗೆ ಏನರ್ಥ ಬಳಸ್ಕೋಬೇಕ್ರಿ? ಅದಕ್ಕೆ ಅದರ ಒಂದು ಪರ್ಯವಸಿತ ಅರ್ಥವನ್ನು ಆಚಾರ್ಯರು ಹೇಳಿದರು. ಕಾಲ ಅನ್ನೋದಕ್ಕೆ ಸರ್ವಗುಣ ಪರಿಪೂರ್ಣ ಅಂತ ಅರ್ಥ ಮಾಡಿಕೊಳ್ಳ್ರಿ. ಯಾಕೆ ಅಂದರೆ ಕಲಧಾತುವಿಗೆ ಜ್ಞಾನ ಅಂತ ಅರ್ಥ ಇಟ್ಕೊಂಡ್ರೆ ಕಾಲ ಅಂದರೆ ಜ್ಞಾನ ಉಳ್ಳವನು ಅಂತ ಅರ್ಥ. ಕಲಧಾತುವಿಗೆ ಆನಂದ ಅಂತ ಅರ್ಥ ಇಟ್ಕೊಂಡ್ರೆ ಕಾಲ ಅನ್ನೋದಕ್ಕೆ ಆನಂದ ಉಳ್ಳವನು ಅಂತ ಅರ್ಥ. ಹೀಗೆ ಯಾವ್ಯಾವ ಗುಣಗಳನ್ನು ಕಲಧಾತುವಿಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ, ಆಯಾ ಅರ್ಥಗಳನ್ನು ನೀವು ತೆಗೆದುಕೊಳ್ತಾ ಹೋದರೆ ಎಲ್ಲ ಗುಣಗಳಿಂದ ತುಂಬಿದವನು ಅಂತಾಗತ್ತೆ. ಇದೊಂದು ಸಂಕ್ಷೇಪವಾಗಿ ಭಗವಂತನನ್ನು ಗುಣಪರಿಪೂರ್ಣ ಅಂತ ಹೇಳುವಂತಹ ಶಬ್ದ ಕಾಲಹ ಅಂತ. ಯಾರು ಕೇಳ್ಬೋದಲ್ರಿ, ಹೀಗೆ ಗುಣಪರಿಪೂರ್ಣ ಅಂತ ಹೇಳ್ತಾ ಹೋದಾಗೆ ದೋಷಗಳಿಂದ ಪರಿಪೂರ್ಣ ಅಂತಲೂ ಹೇಳ್ತಾ ಹೋಗ್ಬೋದಲ್ಲ, ಕಾಲ ಶಬ್ದದ ಅರ್ಥ ಆಗತ್ತಾ ಅಂದರು. ಕಾಲ ಶಬ್ದದ ಅರ್ಥ ಆಗತ್ತೆ, ಇಲ್ಲಿ ತಗೊಳಕ್ಕೆ ಬರಲ್ಲ ಅಂತ ನಾವು ಹೇಳ್ತೀವಿ ಅಷ್ಟೆ. ಯಾಕೆ ಹೇಳಿ, ಒಂದು ಗುಣಗಳನ್ನಾದರೂ ತಗೋಬೇಕು, ಇಲ್ಲ ದೋಷ ಆದರೂ ತಗೋಬೇಕು. ಎರಡನ್ನೂ ತಗೊಳ್ತೀನಿ ಅಂದರೆ ಆಗಲ್ಲ. ಯಾಕೆ, ಒಂದು ಗುಣ ಇನ್ನೊಂದು ದೋಷ ಜೊತೆಗೆ ಒಂದು ಕಡೆಗಿರಲ್ಲ. ಹೀಗಾಗಿ ಒಂದು ಗುಣಗಳನ್ನು ಭಗವಂತನಲ್ಲಿ ತಗೊಳ್ತಾ ಹೋದಾಗ ಒಂದೊಂದೇ ದೋಷಗಳನ್ನು ಬಿಡ್ತಾ ಹೋಗಬೇಕಾಗತ್ತೆ. ಹೀಗಾಗಿ ದೋಷರಹಿತ ಅನ್ನುವ ಅರ್ಥವೂ ಕೂಡ ಕಾಲ ಶಬ್ದದಿಂದಲೇ ಬರುತ್ತೆ. ಇದೇ ಭಗವಂತನ ನಿಜವಾದ ಸ್ವರೂಪ. ಅವನು ಕೂಡ ಅರ್ಜುನ ಅದಕ್ಕೆ ಭಗವಂತನ ಸ್ತೋತ್ರ ಮಾಡಬೇಕಾದ್ರೆ ಹೇಳಿದ್ದೇನು ಗೊತ್ತಾ, ಅನಂತ ವೀರ್ಯ ಅಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ಎಲ್ಲವನ್ನೂ ನೀನು ಪಡೆದಿದ್ದೀಯಾ, ಅದಕ್ಕೆ ನಿನ್ನನ್ನು ಸರ್ವ ಅಂತ ಕರೀತಾರೆ. ಇದೊಂದು ರೀತಿಯಲ್ಲಿ ಎಲ್ಲವೂ ಕೂಡ ಭಗವಂತನಿಂದ ಅಭಿನ್ನವಾದದ್ದು ಅಂತ ಹೇಳುವವರ ಮುಖಕ್ಕೊಡದಂತೆ ಇರುವ ಮಾತಿದು. ಅರ್ಜುನ ಹೇಳಿದ ಮಾತು. ಅರ್ಜುನ ಏನು ಹೇಳ್ದ ಅಂತಂದರೆ, ಮೊದಲು ನಮೋಸ್ತುತೆ ಸರ್ವತ ಏವ ಸರ್ವ ಅಂದ. ಹೇ ಸರ್ವಾತ್ಮಕನಾದ ಭಗವಂತನೇ, ನಿನಗೆ ಎಲ್ಲ ಕಡೆಯಿಂದ ನಮಸ್ಕಾರ ಮಾಡ್ತೀನಿ ಅಂದ. ಈ ಸಾಮಾನ್ಯವಾಗಿ ಎಲ್ಲರಿಗೂ ಯಾವ ಕಡೆ ನಮಸ್ಕಾರ ಮಾಡ್ತಾರೆ? ಮುಂದುಗಡೆ ನಮಸ್ಕಾರ ಮಾಡ್ತಾರೆ. ಹಿಂದುಗಡೆ ಯಾಕ್ರಿ ನಮಸ್ಕಾರ ಮಾಡಬಾರ್ದು ಅಂತ ಪ್ರಶ್ನೆ. ಬೇರೆ ಏನಿಲ್ಲ, ನಾವು ನಮಸ್ಕಾರ ಮಾಡೋದೇ ಯಾಕೆ ಅಂದರೆ ಅವ್ರಿಗೆ ನಾವು ಕಾಣಿಸ್ಬೇಕು ಅಂತ. ಅವ್ರು ಎದುರಿ ನಿಂತ್ಕೊಂಡ್ಬಿಟ್ರೆ ಅವ್ರ ಮುಖ ಆ ಕಡೆ ತಿರ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರಿಗೆ ನಮಸ್ಕಾರ ಮಾಡಿದರೆ, ಬಗ್ಗಿದರೆ ಚೆನ್ನಾಗಿದ್ದೀನಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಎದುರಿಗೋಗಿ ನಮಸ್ಕಾರ ಮಾಡೋದು. ಹಿಂದ್ಗಡೆ ನಾವು ಹೋಗಿ ನಮಸ್ಕಾರ ಮಾಡಿದರೆ ಅವ್ರಿಗೆಲ್ಲಿ ಕಾಣೋದೇ ಇಲ್ಲ ಅದು. ಆಮೇಲೆ ನಮ್ಮನ್ನು ಬೈಕೋತಾರೋ, ನೋಡ ಒಂದು ನಮಸ್ಕಾರ ಮಾಡೋದಕ್ಕೂ ಒಂದು ಸೌಹಾರ್ದ ಇಲ್ಲ, ಅವನಿಗೆ ತಿರುಗಾಡ್ತಾ ಇದ್ದಾನೆ ಹಾಗೆ ಅಂತ ಬೈತಾರೆ. ನೀವು ಅವಾಗ ಹೋಗಿ ಹೇಳಬೇಕು, ಇಲ್ರಿ ನಾವು ಹಿಂದ್ಗಡೆ ನಿಮಗೆ ನಮಸ್ಕಾರ ಮಾಡಿದ್ದೀವಿ, ಇದೂ ನಮಸ್ಕಾರ ಮಾಡೋದು ಅಂತಂತಾರೇನೋ ಅಂತಾರೋ. ಹೀಗಾಗಿ ನಾವು ಮಾಡೋದೇ ಯಾಕೆ ಇನ್ನೊಬ್ರಿಗೆ ನಮಸ್ಕಾರ ಅಂದರೆ ಅವ್ರಿಗೆ ಗೊತ್ತಾಗಲಿ ಅಂತ. ಅದಕ್ಕೆ ಹಿಂದಿಂದ ಮಾಡಲ್ಲ, ಮುಂದಿಂದ ಮಾಡ್ತೀವಿ. ಆದರೆ ವಿಶ್ವರೂಪಕ್ಕೆ ಯಾವ ಕಡೆಯಿಂದ ನಮಸ್ಕಾರ ಮಾಡಬೇಕು ಅಂತ ವಿಚಾರ ಮಾಡಿದ ಅರ್ಜುನ. ಅವನಿಗನಿಸ್ತು ಎಲ್ಲಿಂದ ನಮಸ್ಕಾರ ಮಾಡಿದರೂ ಅಡ್ಡಿ ಇಲ್ಲ ಅಂದ ಅವನು. ಅದಕ್ಕೆ
ನಮಃ ಪುರಸ್ತಾದಥ ಪೃಷ್ಠತಶ್ಚ ನಮೋಸ್ತುತೆ ಸರ್ವತ ಏವ ಸರ್ವ. ನಿನ್ನ ಹಿಂದೂ ನಮಸ್ಕಾರ ಮಾಡ್ತೀನಿ, ಮುಂದೂ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ನೀನು ಸರ್ವತೋಮುಖ, ನೀನು ಎಲ್ಲ ಕಡೆಗೆ ನಿನ್ನ ಮುಖಗಳಿವೆ. ಎಲ್ಲಿ ನಮಸ್ಕಾರ ಮಾಡಿದರೂ ಕಡಿಮೆ ಇದೆ ನಿನಗೆ. ಅದಕ್ಕೆ ನಿನ್ನನ್ನು ಸರ್ವ ಅಂತ ಕರೆದು. ಅದಕ್ಕೆ ಯಾರೋ ಅಂದರು, ನೋಡ್ರಿ ಸರ್ವ ಅಂತಂದ ಅವನು ಅರ್ಜುನ. ಅಂದರೆ ಜಗತ್ತೆಲ್ಲ ದೇವರೇ. ನೀವು ಮನೆ ನಮಸ್ಕಾರ ಮಾಡಿದರೂ ಅದು ದೇವರೇ, ಗೋಡೆ ನಮಸ್ಕಾರ ಮಾಡಿದರೂ ದೇವರೇ, ಬಾಗಿಲು ನಮಸ್ಕಾರ ಮಾಡಿದರೂ ದೇವರೇ, ಮನುಷ್ಯ ನಾಯಿ ನರಿ ಹಂದಿ ಯಾವುದಕ್ಕೆ ನಮಸ್ಕಾರ ಮಾಡಿದರೂ ದೇವರೇ ಅದು. ಆದರೆ ಉತ್ತರಾರ್ಧ ನೋಡಿದರೆ ಗೊತ್ತಾಗತ್ತೆ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ಎಲ್ಲಿ ನಮಸ್ಕಾರ ಮಾಡಿದರೂ ಅದರೊಳಗೆ ದೇವರಿದ್ದಾನೆ ಅಂತ ಅರ್ಥ ಹೊರತು ಅದೇ ದೇವರು ಅಂತ ಹೇಳಲಿಲ್ಲ ಅವನು. ಸರ್ವಂ ಸಮಾಪ್ನೋಷಿ, ಎಲ್ಲವನ್ನೂ ನೀನು ಹೊಂದುತ್ತೀಯ ಅಂದರೆ ಎಲ್ಲದರೊಳಗೆ ನೀನು ವ್ಯಾಪ್ತನಾಗಿದ್ದೀಯ. ಅದಕ್ಕೆ ನಿನ್ನನ್ನು ಸರ್ವ ಅಂತ ಕರೀತಾರೆ. ಅಥವಾ ಎಲ್ಲ ಗುಣಗಳನ್ನು ನೀನು ಪಡೆಯುತ್ತೀಯ, ಅದಕ್ಕೆ ನಿನ್ನನ್ನು ಸರ್ವ ಅಂತ ಕರೀತಾರೆ. ಈ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಹೇಳಿದ ಮಾತು ಕೂಡ ಇದನ್ನು ನಾವು ನೆನಪಿಸ್ಕೊಳ್ಬೋದು ಈ ಸಂದರ್ಭದಲ್ಲಿ. ಎಲ್ಲಿದ್ದಾನವನು ಅಂತ ಕೇಳಿದಂತೆ. ಅದಕ್ಕೆ ಅವನು ಪ್ರಹ್ಲಾದ ಹೇಳಿದ ಉತ್ತರ ಏನು ಅಂದರೆ ಎಲ್ಲ ಕಡೆಗಿದ್ದಾನೆ ಅಂತ. ಇದು ಭಕ್ತರಾದವರು ಸರಿಯಾಗಿ ಹೇಳಬೇಕಾದ ಉತ್ತರ. ಯದ್ಯಪಿ ಎಲ್ಲ ಕಡೆಗೆ ದೇವರು ಈ ಭಕ್ತನಿಗೆ ಕಾಣಿಸಿರೋದಿಲ್ಲ, ಆದರೂ ವಿಶ್ವಾಸ ಅಂತನ್ನೋದು ಅಷ್ಟು ಪ್ರಮುಖವಾದದ್ದು. ಭಕ್ತ ಹೇಳ್ತಾನೆ, ಅದನ್ನು ದೇವರು ಕೆಲವು ಬಾರಿ ತೋರಿಸ್ಕೊಡ್ತಾನೆ. ನೋಡಿ, ಅರ್ಜುನ ನೋಡಿದ ಅದು. ಈ ತರಹದ ಭಗವಂತನ ರೂಪಕ್ಕೆ ನಾನಾ ಬಗೆಗಳಿಂದ ನಮಸ್ಕಾರವನ್ನು ಮಾಡಿ ಆ ಸಂದರ್ಭದಲ್ಲಿ ಹೆದರಿದ ಅರ್ಜುನ ಕೇಳಿಕೊಂಡ ಏನು ಅಂದರೆ, ನೀನು ಮಾಮೂಲಿ ನಮ್ಮಂತೆ ಮನುಷ್ಯರಂತೆ ರೂಪವನ್ನು ತಾಳಿ ಓಡಾಡಿಕೊಂಡಿದ್ದಾಗ ಖಂಡಿತವಾಗಿಯೂ ನಿನ್ನ ಮಹಿಮೆ ಇಷ್ಟಿದೆ ಅಂತನ್ನೋದು ನಮಗೆ ಅನುಭವಕ್ಕೆ ಬಂದಿಲ್ಲಪ್ಪ. ನಮಗೆಲ್ಲ ಏನು, ನಮ್ಮ ಸೋದರ ಮಾವನ ಮಗ ಇಷ್ಟೇ, ಇದೇ ಜಾಸ್ತಿ ಸರಿ ಬರೋದು. ದೇವರು ಅಂತನ್ನುವ ಭಾವನೆ ಎಷ್ಟು ಸಾರಿ ಬಂದಿದೆ? ದೇವರು ಅಂತ ಭಾವನೆ ಬಂದಾಗಲೂ ಕೂಡ ಇಷ್ಟು ಮಹಾಮಹಿಮೋಪೇತ ನೀನು ಅನ್ನುವ ವಿಚಾರ ಎಷ್ಟು ಸರಿ ಬಂದಿದೆ? ಖಂಡಿತವಾಗಿಯೂ ಬಂದಿಲ್ಲ. ನಾನೇನು ಮಾಡಿಬಿಟ್ಟಿದ್ದೀನಿ, ನಿನಗೆ ಬೇಕಾದಷ್ಟು ಬಾರಿ ಅಪಹಾಸವನ್ನು ಮಾಡಿದ್ದೀನಿ. ಯಾಕೆಂದರೆ ಅದು ನಿನ್ನಲ್ಲಿ ಇರುವ ಸರಳತೆಯ ದುರುಪಯೋಗ ನಾನು ಮಾಡಿಕೊಂಡಿದ್ದು ಅನ್ನೋ. ನೀನಿರಬೇಕಾದದ್ದು ಹೇಗೆ, ಆದರೆ ನೀನು ನಮ್ಮ ಜೊತೆಗೆ ಕೂತ್ಕೊಂಡು, ನಮ್ಮ ಜೊತೆಗೆ ಆಟ ಆಡ್ದು, ನಮ್ಮ ಜೊತೆಗೆ ಊಟ ಮಾಡ್ದು, ನಮ್ಮ ಜೊತೆಗೆ ಮಲ್ಕೊಂಡು. ಇದು ವಿಹಾರ ಮತ್ತು ಶಯ್ಯ, ಆಸನ, ಭೋಜನ ಇವೆಲ್ಲ ನೋಡ್ರಿ, ಇವುಗಳಲ್ಲಿ ನಮ್ಮ ಜೊತೆಗಾರರು ಅಂತ ಯಾರಿರ್ತಾರೋ ಅವರು ಬಹಳ ದೊಡ್ಡವರಿದ್ದರೂ ಕೂಡ ಅವರ ಮಹತ್ವ ನಮಗೆ ಗೊತ್ತಾಗಲ್ಲ. ನಾನೇನು ಮಾಡಿಬಿಟ್ಟೆ ಗೊತ್ತನೋ ಕೃಷ್ಣ, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ಚಾಪಿ ಪ್ರಣಯೇನ ವಾಪಿ. ನಾನು ಕೆಲವು ಸರಿ ಕೃಷ್ಣ ಬಾರೋ ಅಂದೆ. ನಾನು ಹೀಗೆ ಕರಿಬೇಕೇನು ಕೃಷ್ಣನನ್ನು ವಿಚಾರ ಮಾಡಿದರೆ ಗಾಬರಿ ಆಗ್ತಾ ಇದೆ. ಇಷ್ಟು ದೊಡ್ಡ ವ್ಯಕ್ತಿಯನ್ನು ನಾನು ಹೀಗೆ ಕರೆದು ಬಿಟ್ನಲ್ಲ. ಅಲ್ಲ, ಕೃಷ್ಣ ಅಂತ ಹೆಸರಿಂದ ಕರೆದ್ರೆ ಏನು ತೊಂದರೆ ಇಲ್ಲರಿ. ಆ ಕರೆಯೋದ್ರೊಳಗೆ ಏ ಕೃಷ್ಣ ಬಾಯಿಲಿ ಧ್ವನಿ ವ್ಯತ್ಯಾಸ ಆದರೆ ಅರ್ಥ ಬೇರೆ ಬೇರೆ ಆಗತ್ತೆ. ಬಾರಪ್ಪ, ಬೇರೆ ಯಾವ ಕೃಷ್ಣನ ಕರೆದಿಲ್ಲ, ಯಾದವ ಕೃಷ್ಣನನ್ನೇ ಕರೆದಿರೋದು, ಬಾರಪ್ಪ. ಈ ಥರ ಕರೆಯುವಾಗ ಒಂದು ನನ್ನ ಪ್ರಮಾದವೇ ಇರಬಹುದು, ಅಪಹಾಸವನ್ನು ಮಾಡುವ ಹಿನ್ನೆಲೆಯಲ್ಲಿ ನನ್ನ ಪ್ರಮಾದ ಇರಬಹುದು. ಇನ್ನು ಕೆಲವು ಬಾರಿ ನನ್ನಲ್ಲಿ ಪ್ರಮಾದ ಇಲ್ಲ,
ಆದರೆ ಪ್ರೀತಿಯಿಂದ ನಾನು ಹಾಕದಿರಬಹುದು. ಒಬ್ಬ ಗೆಳೆಯನ ಜೊತೆಗೆ ಇರಬೇಕಾದ ಪ್ರೀತಿಯಿಂದ ನಿನ್ನ ಜೊತೆಗೆ ವ್ಯವಹರಿಸಿದರೂ ಕೂಡ ತಪ್ಪೇ ಅದು. ಯಾಕೆ? ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲವಲ್ಲ. ನೀನು ನನ್ನ ಗೆಳೆಯ ಅನ್ನುವಂತೆ ಲೋಕದಲ್ಲಿ ಹೇಳ್ಕೊಂಡ್ರೂ ಕೂಡ ನಾನು ಲೋಕದಲ್ಲಿ ಏನು ಹೇಳ್ಕೋಬೇಕು ಗೊತ್ತಾ? ನನ್ನ ಗೆಳೆಯ ಅಲ್ಲ, ಅವನು ನನ್ನ ಸ್ವಾಮಿ ಅಂತ ಹೇಳ್ಕೋಬೇಕು. ಆದರೆ ನಾನು ಕೃಷ್ಣನ ನಮ್ಮ ಗೆಳೆಯ ಬಿಡ್ರಿ ನಾವು ಹೇಳ್ಕೊಂಡು ತಿರುಗಾಡಿದ್ವಿ. ಹಾಗೆ ಮಾಡಬಾರ್ದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಅದಕ್ಕೆ ನಾನೀಗ ಕೇಳ್ಕೊಳ್ತಾ ಇದ್ದೀನಿ. ಇವಾಗಾರು ಒಂದು ಬುದ್ಧಿ ಬಂತಲ್ಲ, ಅದಕ್ಕೆ ಈಗ ಕೇಳ್ಕೊಳ್ತಾ ಇದ್ದೀನಿ. ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಅದಕ್ಕೆ ಅದೆಲ್ಲ ತಪ್ಪು ಮಾಡಿದ್ದರ ಕ್ಷಮಾಯಾಚನೆಯನ್ನು ಈಗ ಮಾಡ್ತಾ ಇದ್ದೀನಿ. ಎಲ್ಲವನ್ನ ಕ್ಷಮಿಸ್ಬಿಡು. ದೇವರಂದ, ನಾನೇನಾದರೂ ಒಂದು ಪಕ್ಷ ನೀನು ಆಡಿದ್ದು, ನೀನು ಮಾತಾಡಿದ್ದು ಎಲ್ಲವನ್ನ ತಪ್ಪು ಅಂತಲೇ ತಿಳ್ಕೊಂಡಿದ್ರೆ ವಿಶ್ವರೂಪ ತೋರಿಸ್ತಿದ್ದೇನೋ ನಾನು? ಇಷ್ಟು ಉಪದೇಶ ಮಾಡ್ತಿದ್ದೇನೋ ನಾನು ಮಾಡಿದ್ದೀನಿ ಅಂದ್ರೇ ತಿಳ್ಕೊ. ನೀನು ಏನು ತಪ್ಪು ಮಾಡಿದರೂ ನಾನು ತಪ್ಪು ತಿಳ್ಕೊಳ್ಳಲ್ಲಪ್ಪ. ಇದು ಭಗವಂತನಿಗೆ ಅರ್ಜುನ ಎಷ್ಟು ಪ್ರೀತ್ಯಾಸ್ಪದನಾಗಿದ್ದ ಅಂತನ್ನೋದನ್ನು ತಿಳಿಯುವುದಕ್ಕೆ ಕೃಷ್ಣ ಆಡಿದ ಮಾತನ್ನು ತಿಳಿದುಕೋಬಹುದು. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗ. ನಾನು ನಿನ್ನ ಮೇಲೆ ಪ್ರಸನ್ನನಾಗ್ಬಿಟ್ಟಿದ್ದೀನಿ, ಏನು ಮಾಡ್ತಿ ಮಾಡು. ಅದಕ್ಕೆ ಇದನ್ನು ಕಂಡುಕೊಂಡೇ ನಾರದರು ಹೇಳಿದ್ದು. ರಾಜಸೂಯ ಯಾಗ ಮುಗಿತಾ ಬಂದಾಗ, ಶಿಶುಪಾಲನ ವಧ ಆದಾಗ ಏನೆಲ್ಲ ವಿಚಾರಗಳನ್ನು ಹೇಳಿದ ನಾರದರು ಯುಧಿಷ್ಠಿರನಿಗೆ ಹೇಳಿದರು. ಎಲ್ಲ ಪಾಂಡವರನ್ನು ವಿವಕ್ಷಿಸಿಕೊಂಡು ಹೇಳಿದರು. ಒಬ್ಬೊಬ್ಬರು ಒಂದೊಂದು ತರಹದ ರೀತಿಯಿಂದ ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಭಗವಂತ ಸರ್ವಾತ್ಮನ ಅವರಿಗೆ ಒಲಿತಾನೆ ಅಂತಲ್ಲ, ಎಷ್ಟೆಷ್ಟು ಅವರ ಉಪಾಸನೆ ಇರುತ್ತೋ ಅಷ್ಟಷ್ಟೇ ಒಲಿತಾನೆ. ನಿಮಗೇನ್ರಿ ಕೃಷ್ಣ ಅಂದರೆ? ನಿಮ್ಮ ಪಾಲಿಗೆ ಕೃಷ್ಣ ಎಷ್ಟರ ಮಟ್ಟಿಗೆ ಒಲಿದು ಬಿಟ್ಟಿದ್ದಾನೆ ಅಂತಂದರೆ ಅದನ್ನು ಉದ್ದಕ್ಕೆ ಪಟ್ಟಿ ಮಾಡಿದರು ನಾರದು. ನಿಮ್ಮ ಮನೆಯಲ್ಲಿ ಕೃಷ್ಣ ಹೇಗೆ ಅಂತಂದರೆ, ಪ್ರಿಯ ಸುಹೃದ್ವ ಖಲು ಮಾತುಲೇಯ ಆತ್ಮಾರ್ಹಣೀಯೋ ವಿಧಿಕೃತ್ ಗುರುಶ್ಚ. ನಿಮಗೆ ಅತ್ಯಂತ ಪ್ರೀತಿ ಪಾತ್ರ ಗೆಳೆಯ ಅಂದರೆ ಕೃಷ್ಣ. ನಿಮ್ಮ ಅತೀ ಹತ್ತಿರದ ಬಳಗದವನು ಅಂದರೆ ಕೃಷ್ಣ. ಸೋದರ ಮಾವನ ಮಗ ಅಲ್ವಾ? ನಿಮಗೆ ಸ್ವಾಮಿ ಒಡೆಯ ಅಂದರೆ ಕೃಷ್ಣ. ನಾವು ಯಾರಿಗಾದರೂ ಒಬ್ಬರಿಗೆ ಗೌರವ ಮಾಡಬೇಕು, ಮರ್ಯಾದೆ ಮಾಡಬೇಕು ಅಂತ ನೀವು ವಿಚಾರ ಮಾಡಿದರೆ ಆ ಜಾಗದಲ್ಲಿ ಕೃಷ್ಣ. ಹಾಗೆ ಅಂಥೇಳಿ ಪೀಠದ ಮೇಲೆ ಕೂತ್ಕೊಂಡು ಪೂಜೆ ಮಾಡಿಸ್ಕೊಳ್ತಾನೆ ಅಂತಂದುಬಿಟ್ಟು 24 ಗಂಟೆ ಬಂದ ಕೂಡಲೇ ಪೀಠದ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಅಂತಲ್ಲ. ಹೀಗೆ ನೀವು ಅವನನ್ನು ಪೀಠದ ಮೇಲೆ ಕೂಡಿಸಿ ಪೂಜೆ ಮಾಡಿ ಕಾಲು ತೊಳೆದಿರ್ತೀರಿ. ಕೃಷ್ಣ ಸ್ವಲ್ಪ ಕೆಲಸ ಮಾಡಬೇಕಾಗಿದೆ ಹ್ಞೂ ಅಂತತ್ತಾರೆ, ಓಡ್ತಾನೆ ಆ ಕಡೆ. ಮತ್ತೆ ಬೇರೆಯವರಾಗಿದ್ರೆ ಏನು ಮಾಡೋರು? ಏನು ಬಂದಾಗಾಯಿತು, ಎಲ್ಲ ಮಾಡಿದನ್ನೆಲ್ಲ ತೊಳೆದು ಹಾಕ್ಬಿಟ್ರು. ಕೂಡಿಸಿದ್ರಿ ಪೀಠದ ಮೇಲೆ ಕೂಡಿಸಿ ಪೂಜೆ ಮಾಡಿಸ್ಕೊಂಡಿದ್ದೇ ತಪ್ಪಾಯಿತು ಅಂದ್ಕೊಂಡು ಕೆಳಗಿಳಿದ ಮೇಲೆ ದುಡ್ತಾ ಹಚ್ಚಿದ್ರು. ಹೇಳ್ತೀನಿ ನಿಮಗೆ, ಎಲ್ಲ ಅವರು ಮಾಡಿದ ಗೌರವ ವ್ಯರ್ಥ ಆಗೋಯ್ತು ಅಂತ ಜನ ಅಂತಾರೆ. ಕೃಷ್ಣ ಹಾಗಲ್ಲ. ಕೂತ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋ ಕಾಲಕ್ಕೆ ಪೂಜೆನೂ ಮಾಡಿಸ್ಕೊಳ್ತಾನೆ. ಪೂಜೆ ಮುಗೀತು ಅಂತಂದರೆ ಕೆಲಸ ಮಾಡೋದು ವಿಚಾರ ಬಂತು ಅಂದರೆ ಕೆಲಸಕ್ಕೂ ನಿಲ್ತಾನೆ ಅವನು. ಮತ್ತು ಸಂದರ್ಭ ಬಂತು ಅಂದ್ರೆ ನಮಗಿದೇನೋ ಅರ್ಥ ಆಗಿಲ್ಲ ನೋಡೋ ಕೃಷ್ಣ, ಸ್ವಲ್ಪ ಹೇಳೋ ಅಂತಂದರೆ ಅದಕ್ಕೇನಂತಪ್ಪ ಹೀಗಿದೆ ವಿಚಾರ ಅಂತ ಹೇಳ್ತಾನೆ. ಬೇರೆಯವ್ರು ನಾವು ಕೇಳಿದ್ರೆ ಹೇಳ್ತಾರೇನೋ? ಇಲ್ಲಪ್ಪ ಅವೆಲ್ಲ ವಿಚಾರಗಳನ್ನು ಹೇಳೋಕ್ಕಾಗಲ್ಲ, ಬರಬೇಕಾಗತ್ತೆ ನಮ್ಮ ಮನೇಲಿ ಒಂದು 12 ವರ್ಷ ನೀರು ಹೊತ್ತಾಕಬೇಕಾಗತ್ತೆ ಅಂತಾರೆ. ಆದರೆ ನಿಮಗೆ ಅವನು ನಿಮ್ಮ ಕಡೆ ಗೌರವನೂ ಮಾಡಿಸ್ಕೊಳ್ತಾನೆ, ನಿಮ್ಮ ಕೆಲಸನೂ ಮಾಡ್ತಾನೆ, ನಿಮಗೆ ಉಪದೇಶನೂ ಮಾಡ್ತಾನೆ. ಎಷ್ಟು ರೀತಿಯಿಂದ ನಿಮ್ಮ ಮೇಲೆ ಪ್ರಸನ್ನ ಆಗಬೇಕ್ರಿ ಕೃಷ್ಣ ಅಂತ ಕೇಳಿದ್ರು ಅವ್ರು ನಾರದು. ಅದೇ ಪ್ರಸನ್ನತೆಯನ್ನು ಭಗವಂತ ಇಲ್ಲಿ ತೋರಿದ. ಅದಕ್ಕೆ ಇದನ್ನು ತೋರಿಸಿದ್ದೀನಿ. ಅರ್ಜುನ ಅಂದ, ನನಗಿದನ್ನು ನೋಡಿದ್ದು ಸಾಕು. ಈಗ
ತುಂಬ ಹೊತ್ತಾಯಿತು ಇದನ್ನು ನೋಡ್ತಾ. ನನಗಿದನ್ನು ಹಿಂದೆಂದೂ ನೋಡದೇ ಇದ್ದದ್ದನ್ನು ನೋಡಿ ಬಹಳ ಸಂತೋಷವೂ ಆಗಿದೆ, ಭಯದಿಂದ ನನ್ನ ಮನಸ್ಸು ನಡುಗುತ್ತಾ ಇದೆ. ಅದಕ್ಕೆ ಮತ್ತೆ ಮೊದಲಿನಂತೆ ಅದೇ ರೂಪವನ್ನು ತೋರಿಸು. ಸಾಕ, ಹಾಗಾದರೂ ಉಪಸಂಹಾರ ಮಾಡಲಾ? ಆಯಿತು, ಉಪಸಂಹಾರ ಮಾಡಿದ ಕೃಷ್ಣ. ಉಪಸಂಹಾರ ಮಾಡಿ ಹೇಳ್ದ, ನಿನಗೇನು ಈ ರೂಪವನ್ನು ತೋರಿಸಿದ್ನಲ್ಲ, ಈ ರೂಪವನ್ನು ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ, ದೇವತೆಗಳೂ ಕೂಡ ನನ್ನ ಈ ರೂಪವನ್ನು ಯಾವಾಗಲೂ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾರಪ್ಪ ಅರ್ಜುನ. ನಾನು ಯಾರಿಗೂ ತೋರಿಸಿಲ್ಲ, ನಿನಗೆ ಅಂತ ತೋರಿಸಿದ್ದೀನಿ ಎಂದ. ಆಚಾರ್ಯರು ತಾತ್ಪರ್ಯ ಬರೆದ್ರು ಅದಕ್ಕೆ. ಇನ್ನು ಯಾರಿಗೂ ತೋರಿಸಲೇನು, ಬೇಕಾದಷ್ಟು ಜನರಿಗೆ ಬೇಕಾದಷ್ಟು ಸರಿ ತೋರಿಸಿದ್ದಾಗಿದೆ. ಆದರೆ ಅರ್ಜುನನಿಗೆ ತೋರಿಸಿದಂತೆ ಅರ್ಜುನನ ಕೆಳಗಿನವರಿಗೆ ಆ ತರಹದ ರೂಪದರ್ಶನ ಮಾಡಿಸಿಲ್ಲ ಅಂತ ಅರ್ಥ. ಯೋಗ್ಯತೆಯನ್ನು ಮೀರಿ ಭಗವಂತ ಎಂದೂ ಯಾರಿಗೂ ಯಾವ ರೂಪಗಳನ್ನು ತೋರಿಸಲ್ಲ ಅಂತ ನಾವು ಪ್ರಾರಂಭದಲ್ಲಿ ಹೇಳಿದ್ವಲ್ಲ, ಅದೇ ಅರ್ಥವನ್ನು ಉಪಸಂಹಾರದಲ್ಲೂ ನಾವು ತಿಳ್ಕೋಬೇಕು. ಜನ ಏನು ಮಾಡ್ತಾರೆ ಗೊತ್ತೇನೋ, ಅರ್ಜುನ ನನ್ನ ರೂಪವನ್ನು ನೋಡಬೇಕು ಅಂತ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ವೇದಗಳನ್ನು ಎಷ್ಟು ಓದಿದರೂ ನನ್ನನ್ನು ನೋಡೋಕ್ಕಾಗಲ್ಲ, ಎಷ್ಟು ದಾನ ಮಾಡಿದರೂ ನನ್ನನ್ನು ನೋಡೋಕ್ಕಾಗಲ್ಲ, ಎಷ್ಟು ತಪಸ್ಸು ಮಾಡಿದರೂ ನೋಡೋಕ್ಕಾಗಲ್ಲ. ನಾಹಂ ವೇದೈರ್ನ ತಪಸ ನ ದಾನೇನ ನ ಚೇಜ್ಯೇಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ. ಹಾಗಾದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ದೇವರನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ನೋಡಬೇಕು ಅಂದರೆ ಏನು ಮಾಡಬೇಕು ಅನ್ನುವ ವಿಚಾರ ಕೊನೆಗೆ ಬಂತು. ಅದನ್ನು ಹೇಳಿ ಭಗವಂತ ಈ ಹಂತವನ್ನು ಮುಗಿಸಿದ. ಏನು ಮಾಡಬೇಕು ಅಂದರೆ, ಭಕ್ತಿಯ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನೋಡಪ್ಪ ಅರ್ಜುನ, ಅನನ್ಯವಾದಂತಹ ಭಕ್ತಿಯ ಬಲದಿಂದ ಮಾತ್ರ ನನ್ನನ್ನು ತಿಳಿದುಕೊಳ್ಳಕ್ಕೆ ಸಾಧ್ಯ, ನೋಡಕ್ಕೆ ಸಾಧ್ಯ, ಹೊಂದಲಿಕ್ಕೆ ಸಾಧ್ಯ. ಮೂರೇಳದ ದೇವರು. ಒಂದೇ ಸರಿ ಭಕ್ತಿ ಮಾಡಿ ದೇವರನ್ನು ನೋಡಿಬಿಡ್ತೀನಿ, ಆಗಲ್ಲ. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ದೇವರಲ್ಲಿ ಭಕ್ತಿ ಮಾಡಿ ಒಂದೇ ಸರಿ ಅವನ ಒಳಗೆ ಸೇರ್ಕೊಂಡ್ಬಿಡ್ತೀನಿ, ಆಗಲ್ಲ. ಮೊದಲು ಭಕ್ತಿಯನ್ನು ಮಾಡಿ ಮಾಡಿ ಮೊದಲು ತಿಳ್ಕೋಬೇಕು, ದೇವರ ಬಗ್ಗೆ ಕೇಳಿ ತಿಳ್ಕೋಬೇಕು, ಆಮೇಲೆ ದೇವರನ್ನು ನೋಡೋದು, ಆಮೇಲೆ ದೇವರೊಳಗೆ ಪ್ರವೇಶ. ಹೊರತು ಬೇರೆ ಇನ್ನೇನೇನೋ ಮಾಡಿದ್ದೀನಿ ನಾನು ಅಂತ ಹೇಳಿ ಸುತ್ತು ಬಳಸಿ ಮಾತಾಡಿ ದೇವರನ್ನು ಹೊಂದಿಬಿಡ್ತೀನಿ, ದೇವರನ್ನು ನೋಡಿಬಿಡ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಹನುಮಂತ ದೇವರು ಕಿಂಪುರುಷ ವರ್ಷದಲ್ಲಿ ಕೂತ್ಕೊಂಡು ಹೇಳಿದ ಮಾತು ಏನು ಹೇಳಿದ್ರು ಅವರು ಅಂತಂದರೆ, ನ ಜನ್ಮ ನೂನಂ ಮಹತೋ ನ ಸೌಭಗಂ ನ ಚಾಕೃತಿ ತೋಷಹೇತು ತಿರ್ಯಗ್ವಿಸೃಷ್ಟಾನಪಿನೋ ವನೌಕಸಃ ಚಕಾರ ಸಖ್ಯೆ ಬತ ಲಕ್ಷ್ಮಣಾಗ್ರಜ ಅಂತ ರಾಮದೇವರ ಬಗ್ಗೆ ಹೇಳಿದರು. ಯಾವ ಜನ್ಮ ನಮಗೆ ಬಂದಿದೆ ಅದನ್ನು ನೋಡ್ಕೊಂಡು ದೇವರು ನಮ್ಮ ಮೇಲೆ ಪ್ರಸನ್ನನಾಗ್ತಾನೆ ಅಂತ ತಿಳ್ಕೋಬೇಡಿ. ಇವರು ಬ್ರಾಹ್ಮಣರು, ಇವರು ದೇವತೆಗಳು, ಮೇಲ್ಮೇಲೆ ಭಾಳ ದೇವರು ಪ್ರಸನ್ನನಾಗ್ತಾನೆ ಅಲ್ಲ. ಇವ್ರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅದಕ್ಕೆ ದೇವರು ಮಾರು ಹೋಗಿ ನಮ್ಮ ಮೇಲೆ ಪ್ರಸನ್ನನಾಗ್ತಾನೆ ಅಲ್ಲ. ದುಡ್ಡು, ಕಾಸು, ಜನರ ಗುಂಪು ಯಾವುದೂ ಅಲ್ಲ. ಮತ್ತೇನು? ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಭಕ್ತಿ ಎಂಬ ಕಾರಣದಿಂದ ಭಗವಂತ ಗಜೇಂದ್ರನ ಮೇಲೆ ಪ್ರಸನ್ನನಾದ ಹೊರತು ಇನ್ಯಾವುದೋ ಕಾರಣದಿಂದ ಅಲ್ಲ. ಇದನ್ನು ತಿಳ್ಕೊಳ್ಳಿ. ಈಗ
ಹೀಗಾಗಿ ಅರ್ಜುನನಿಗೆ ಭಗವಂತ ಉಪದೇಶ ಮಾಡಿದ್ದು, ಅರ್ಜುನನಿಗೆ ಸಾರಥಿಯಾದದ್ದು, ಅರ್ಜುನನಿಗೆ ಜಯವನ್ನು ತಂದುಕೊಟ್ಟದ್ದು ಎಲ್ಲ ಯಾವುದರ ಫಲಿತಾಂಶ ಅಂತಂದರೆ, ಅರ್ಜುನ ಈ ಜನ್ಮದಲ್ಲಲ್ಲ ರೀ, ಎಷ್ಟೋ ಸಾವಿರಾರು ಜನ್ಮಗಳಿಂದ ಭಗವಂತನಲ್ಲಿ ಏನೊಂದು ವಿಶಿಷ್ಟವಾದ ಭಕ್ತಿಯನ್ನು ಮಾಡ್ತಾ ಬಂದಿದ್ದಾನಲ್ಲ, ಆ ಭಕ್ತಿಯ ಪ್ರಭಾವ ಅವನಿಗೆ ಈ ತರಹದ ವಿಶ್ವರೂಪ ದರ್ಶನವನ್ನು ಮಾಡಿಸ್ತು, ಸಕಲ ವಿಧವಾದ ಜಯವನ್ನು ಸಂಪಾದನೆ ಮಾಡಿಕೊಡ್ತು. ಮುಂದೂ ಹೀಗೆ ಇರಪ್ಪ ಅಂದ ಅವನು ಕೃಷ್ಣ. ಮತ್ಕರ್ಮ ಕೃನ್ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರಸ್ಸರ್ವಭೂತೇಷು ಯಸ್ಸಮಾಮೇತಿ ಪಾಂಡವ. ನನ್ನನ್ನು ಯಾರು ಅಂತಾರಪ್ಪ? ನನ್ನ ಪ್ರೀತಿಕರವಾದ ಕರ್ಮಗಳನ್ನು ಮಾಡಬೇಕು, ಅಂದರೆ ಯುದ್ಧ ಮಾಡು ಅಂತ ಹೇಳ್ದ ಅವನು ಅರ್ಜುನನಿಗೆ. ನನ್ನನ್ನೇ ಉತ್ತಮ ಅಂತ ತಿಳ್ಕೋಬೇಕು, ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು, ವಿಷಯಗಳಲ್ಲಿ ವಿರಕ್ತನಾಗಬೇಕು, ಯಾವ ಸಜ್ಜನರ ಜೊತೆಗೂ ವೈರವನ್ನು ಕಟ್ಟಿಕೊಳ್ಬಾರ್ದು. ಅಂತಹ ವ್ಯಕ್ತಿ ನನ್ನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ, ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದು ಭಗವದ್ಗೀತೆಯ 11ನೆಯ ಅಧ್ಯಾಯದ ಸಾರಾಂಶ, ವಿಶ್ವರೂಪಾಧ್ಯಾಯದ ಸಾರಾಂಶವನ್ನು ನಾವು ಇವತ್ತು ನಿರೂಪಣೆ ಮಾಡಿದ್ದೀವಿ. ಮುಂದೆ ಮತ್ತೆ 12ನೇ ಅಧ್ಯಾಯದ ಸಾರಾಂಶವನ್ನು ನಾಳೆ ಹೇಳ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು.